ವೇದಿಕೆ ಮೇಲೆ ಆಸೀನರಾದ ಎಲ್ಲ ಶಿಕ್ಷಕರಿಗೂ, ನಮ್ಮ ಈ ಕಲಾವಿದೆಯಲ್ಲಿ ಇಂಥ ಫಂಕ್ಷನ್ ನಾವು ಎಂದೂ ನೋಡಿದ್ದಿಲ್ಲ. ಈ ಫಂಕ್ಷನ್ ನೋಡಿ ನನಗೆ ಏನು ಮಾತಾಡಬೇಕು ಅಂದು ತಿಳಿವಲ್ಲು. ಇಂಥ ಖುಷಿ ನಮಗೆ ಕೊಟ್ಟರಲ್ಲ ವಿದ್ಯಾರ್ಥಿನಿ ಎಲ್ಲ ನಮ್ಮ ಕಲಾವಿದೆಯನ್ನು ನಮ್ಮ ಸಹಕಾರ ಮಾಡಿ ಇಷ್ಟು ಎಲ್ಲರೂ ಕೂಡಿಸಿ ನಮಗೆ ಸನ್ಮಾನ ಮಾಡಿ ಇಂಥದ್ದು ಏನು ಕೊಟ್ಟರು ಸಿಗಂಗಿಲ್ಲ. ರೊಕ್ಕ ಕೊಟ್ಟರೆ ಎಲ್ಲರೂ ಸಿಗ್ತದನ್ರಿ. ಇಂಥ ಗೌರವ ಬಂದಿತ್ತೇನೋ. ನಾವು ಶಿಕ್ಷಕರಾಗಿ ಸೇವೆ ಮಾಡಿದ ನಾವು ಪುಣ್ಯವಂತರು. ನಾವು ಮತ್ತೇನು ಬಯಸೋದಿಲ್ಲ. ಇಂಥ ನಮ್ಗೆ ಸಹಕಾರ ಮಾಡಿರಲ್ಲ. ನಾವು ಒಬ್ರಿಗೊಬ್ಬರು ಮಕ್ಕ ನೋಡಿದ್ದಿಲ್ಲ. KGF ಸ್ಕೂಲ್ನಾಗ ಅಂಬ್ಲಿ ಟೀಚರು, ಬಚ್ಚವನ್ ಟೀಚರು, ನಮ್ಮ ಹಳ್ಳಿ ಸರು, ಭಗವಾನ್ ಸರು, ಮೆಡ್ಲಿ ಸರ್ ಅವ್ರನ್ನ ಕಳ್ಕೊಂಡಿನೋ, ನೀಲಾಕ್ ಸರ್. ಅವಾಗಿನ ಕಾಲ ಟೀಚರ್ ಅಂದ್ರೆ ಅವ್ರು ಎತ್ತಿದ ಕೈ. ಅವ್ರು ಬಂದ ನಮ್ಮ ಹೆಣ್ಣು ಹುಡುಗಿಯರಿಗೆ ಇನ್ನೂ ನೆನಪಿಡ್ಬೋದು. ಅವ್ರು ಬಡಗಿ ತೊಗೊಂಡ್ರು ಅಂದ್ರೆ ಓಡಿ ಹೋಕ್ಕಿದ್ದು. ಎಲ್ಲಿ ಮಠ ಓಡಿ ಹೋಕ್ಕಿದ್ದು ಅಂದ್ರೆ ಬಸವನ ಗುಡಿ ಮಠ ಓಡಿ ಹೋಕ್ಕಿದ್ದು. ಅದು ನೆನಪು ಇಡ್ಬೋದು. ಆ ವೃತ್ತಿ ನಾವು ಮರೆಯೋಕ್ಕಾಗಂಗಿಲ್ಲ. ನಮ್ಮ ನೀಲಾಕ್ ಸರ್ ಬಂದರು ಅಂದ್ರೆ ಹುಡುಗರು ಎಲ್ಲರ ಸಂಧ್ಯಾಗದ ಅದು ಹಾದು ಓಡಿ ಹೋಕ್ಕಿದ್ದು. ಯಾಕ್ರೆ ಅಂತೀವಿ, ಸರ್ ಬಂದ್ರೆ ಅಂತೀವಿ. ಆ ಶಿಕ್ಷಣ ಒಂದು ಮುಂದುವರಿಸು ಬಂದು ನಿಮ್ಮನ್ನ ನಮ್ಮ ಶಾಲೆಗೆ ಏನಂದ್ರೆ ಬರೀ ಹೆಣ್ಣು ಹುಡುಗರ ಶಾಲೆ. ಅವಾಗ ಏನಾರ ಅಂಜಿ ಅಳಕ್ಕೆ ಚಾಲು ಮಾಡ್ತಿದ್ದು. ನಮ್ಮದು ಎಷ್ಟು ಸ್ಟ್ರೆಂತ್ ಅಂದ್ರೆ ಒಂದೊಂದು ಕ್ಲಾಸಿಗೆ ನಮ್ಮದು 40, 60, 70 ಆಗಿನ ಕಾಲಕ್ಕೆ. ಒಂದು 4ನೇ ಇರ್ಬೇಕಾ 80 ಹುಡುಗರು. 80 ಹುಡುಗರು. ಆ 80 ಹುಡುಗರು ನಾವು ಕುಂದ್ರಾಕ್ ಜಾಗ ಇದ್ದಿದ್ದಿಲ್ಲ. ನಮ್ಮ KGF ಸ್ಕೂಲ್ ಹೆಂಗೈತಂದು ಗೊತ್ತೈತಿ. ಆದ್ರೆ ಮಳೆ ಆತಂದ್ರೆ ನಾವೆಲ್ಲರೂ ಓಡಾಡ್ಬೇಕಾಕಿತ್ತು. ಅಂಥ 10 ಸ್ಕೂಲ್ನಾಗ ನಮ್ಮ ಮಕ್ಕಳನ್ನ ಎಲ್ಲರೂ ಹೊರಗೆ ಬಿಡಲಾರ್ದಂಗೆ ಜೋಪಾನ ಮಾಡಿ ಬದುಕಿಸಿ ನಮ್ಮ ಏನೋ ವೃತ್ತಿಯೊಳಗೆ ಏನೋ ನಮ್ಗೆ ಬಂದರು. ಇವತ್ತು ನಮ್ಮ ಶಿಕ್ಷಕರ ವೃತ್ತಿಯೊಳಗೆ ಇದೊಂದು ದೊಡ್ಡ ನಮ್ಮ ಮಾಡಿರಿ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದೂ ಹುಷಿಯಾಗಂಗಿಲ್ಲ ಅಂತ ಹೇಳಿ ಒಂದೆರಡು ಮಾತುಗಳು ಮಾರ್ಗದರ್ಶನ ನುಡಿಗಳಾಗಿ ಕ್ಷೇತ್ರನಾಥರಾದ ಶ್ರೀ ಗುರುಲಿಂಗೇಶ್ವರರ ಅಡಿದಾವರೆಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಸಂಸ್ಥಾಪನಾಚಾರ್ಯರಾಗಿರ್ತಕ್ಕಂಥ ಲಿಂಗೈಕ್ಯ ಪ್ರದಪ್ಪಯ್ಯ ಮಹಾಸ್ವಾಮಿಗಳವರ ಹಾಗೂ ನಮ್ಮ ಹಿಂದಿನ ಗಣ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗೈಕ್ಯ ಚಂದ್ರಶೇಖರ್ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಿಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಒಂದು 2000 ಹಾಗೂ 2001ನೇ ಸಾಲಿನ ನಮ್ಮ ಗರ್ವದಿಂದ ಹೇಳ್ತಕ್ಕಂಥ ನೆಚ್ಚಿನ ವಿದ್ಯಾರ್ಥಿಗಳು, ಗರ್ವದಿಂದನೇ ಹೇಳ್ತೀನಿ. ಯಾಕಂತಂದರೆ ಈ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ನನ್ನ ಕೈಯಾಗ ಕಲ್ತಾರ ಅಂತ ತಿಳ್ಕೊಂಡು ಅವ್ರು ನಮ್ಮನ್ನು ಪ್ರೇಸ್ ಮಾಡೋದು ಸ್ವಾಭಾವಿಕ. ಬಟ್ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೂ ಅಷ್ಟು ನೆನಪಿಲ್ಲ. ನಾನು ಮಾತ್ರ ಯಾರು ಕಲಿತಿದ್ರು ಅವರಿಗೆ ಹೆಚ್ಚಿನ ಸ್ಕೋಪನ್ನು ಕೊಡ್ತಾಯಿದ್ದೆ, ಯಾವುದೇ ಭೇದ ಭಾವ ಮಾಡಲಾರ್ದೆ. ವಿಶೇಷವಾಗಿ ಈ ಒಂದು ಬ್ಯಾಚ್ನೊಳಗೆ ಸಂಗಮೇಶ್ಗ ಮತ್ತು ರೇಣುಕಾಗ ಮತ್ತು ರಾಜಶೇಖರ್ಗೆ 3 ಮಂದಿ ಕಾಂಪಿಟೇಷನ್ ಇತ್ತು. ಇವರು ಟೆಸ್ಟ್ ತೊಗೊಂಡಾಗ ರೇಣುಕಾ ಹೆಚ್ಚಿಗೆ ತೊಗೊಂಡಾಗ ಸಂಗಮೇಶಕ್ಕೆ ಕರೆದು ಹೇಳ್ತಿದ್ದೆ ಬಿಡಬೇಡ ಮುಂದಿನ ಸರಿ ಅಂತೇಳಿ. ಆಕಸ್ಮಿಕ ರೇಣುಕಾ ಕಡಿಮೆ ತೊಗೊಂಡಾಗ ಆ ರಾಜಶೇಖರ್ನ ಕರೆದು ಹೇಳ್ತಿದ್ದೆ ಅವರಿಬ್ಬರು ಬಿಡಬೇಡ ಅಂತೇಳಿ. ಒಟ್ಟು ಹಿಂಗೆ ಕಾಂಪಿಟೇಷನ್ ಮಾಡ್ತಿದ್ದಿವಾಗ. ಅವಾಗೆಲ್ಲ ನಮ್ಮ ಮಾತನ್ನು ಕೇಳ್ತಿದ್ರಿ ನೀವೆಲ್ಲ. ಯಾಕಂದ್ರೆ ಮೊಬೈಲ್ ಇದ್ದಿದ್ದಿಲ್ಲ, ಟಿ ವಿನೂ ಇರ್ತಿದ್ದಿಲ್ಲ. ಅಂಥ ಪರಿಸ್ಥಿತಿ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತಿದ್ದಿಲ್ಲ ಯಾರ ಮನೆಗೂ. ಅಂಥ ಇದ್ರೊಳಗೆ ನಿಮ್ಮಂಥ ಶಿಷ್ಯ ವೃಂದವನ್ನು ಪಡೆದಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರಿಂದ ಧನ್ಯತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಯಾಕಂದರೆ ಸದ್ಯದ ಮಟ್ಟಿಗೆ ವಿದ್ಯಾರ್ಥಿಗಳು ಹೇಗಾದ್ರಪ್ಪ ಅಂತಂದ್ರೆ ಕೈ ಮುಗಿದು ಹೇಳ್ತಕ್ಕಂಥ ಪರಿಸ್ಥಿತಿ ಬಂದೈತಿ. ಪಾಠ ಕಲೀರಿಪ್ಪ ಅಂತೇಳಿ ನಮ್ಮ ಇಲಾಖೆನೂ ಹಾಗೆ ಗಂಟು ಬಿದ್ದೈತಿ. ಮಗು ಶಾಲೆಗೆ ಬರಲಿ ಅಂದ್ರೆ ಮನೆಗೆ ಹೋಗ್ಬೇಕು, ಅವ್ರ ಮನಸ್ಸು ಹೊಲಿಸ್ಬೇಕಂತ. ಅಂದ್ರೆ ಅವ್ರು ಹೋಮ್ವರ್ಕ್ ಮಾಡದಿದ್ರು ಕೇಳೋಂಗಿಲ್ಲ, ಬಡಿಯೋಂಗಿಲ್ಲ, ಕಣ್ಣು ಕಿಸಂಗಿಲ್ಲ, ಚೂಟಂಗಿಲ್ಲ, ಎದ್ದು ನಿಂದ್ರಸಂಗಿಲ್ಲ, ಹಾಫ್ ಸಿಟ್ಟಿಂಗಿಲ್ಲ. ಇಷ್ಟೆಲ್ಲ ಪರಿಸ್ಥಿತಿ ಒಳಗೆ ನಾವು ಶಿಕ್ಷಕರು ಮಕ್ಕಳ ಮನಸ್ಸನ್ನು ಯಾವ ರೀತಿ ಅರಳಿಸ್ಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿಬಿಟ್ಟೈತಿ ಟೀಚರ್ ವೃತ್ತಿ. ಅದಕ್ಕೆ ಮೊದಲು ಅಂತಿದ್ರು ಶಿಕ್ಷಕ ವೃತ್ತಿ ಅಂದ್ರೆ ಭಾಳ ಆರಾಮ್ರಿ ಅಂತಿದ್ರು. ಬಟ್ ಈಗ ಅಷ್ಟು ಸರಳ ಇಲ್ಲದು. ಮತ್ತು ನಾವು ಶಿಕ್ಷಕರಾದರೂ ಸಹಿತ ನಮ್ಮನ್ನು ಪ್ರತಿಯೊಬ್ಬರು ಸಮಾಜದೊಳಗೆ ಗಮನಿಸ್ತಾ ಇರ್ತಾರೆ.
ನಾವು ಸರಿ ಇರಲಿಲ್ಲ ಅಂದಾಗ ನಾವು ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಏನು ಅನ್ನೋದು ಒಂದು ಮನೋಭಾವನೆ ನಮ್ಮಲ್ಲಿ ಇರಬೇಕು. ಮೊದಲು ನಾವು ಸುದ್ದಿರಬೇಕು. ಒಮ್ಮೆ ಹೇಳ್ತಾರೆ ಕತೆ ಬಂತು, ಒಂದು ಮುದುಕಿ ತನ್ನ ಮೊಮ್ಮಗ ವಿಪರೀತ ಬೆಲ್ಲ ತಿಂತಿದ್ದಂತೆ. ವಿಪರೀತ ಬೆಲ್ಲ ತಿಂದಾಗ ಏನು ಮಾಡಿದ್ರು ಬಿಡಲಿಲ್ಲ ಅವ. ಬೆಲ್ಲದ ಪೆಂಟಿಗೆ ಕೆಲಸ ಹಾಕಿತ್ತಂತ ಅವನು, ಬಾಯಿ ಬೆಲ್ಲದ ಪೆಂಟಿಗೆ ಹಚ್ಚಿಬಿಡೋದು, ಹಂಗೆ ಅಷ್ಟು ಬೆಲ್ಲ ತಿಂತಿದ್ದವ. ಅವಾಗ ಮುದುಕಿಗೆ ಹಿಂಗೆ ಕೇಳಿದಾಗ ಎಲ್ಲರ ಕಡೆ ಸಮಸ್ಯೆ ಕೇಳಿದೆ, ಇಲ್ಲ ಅಲ್ಲಿ ರಾಮಕೃಷ್ಣ ಪರಮಹಂಸರದವರ ಅಲ್ಲಿ ಹೋಗಿ ಭೇಟಿಯಾಗಿ ಅವ್ರಿಗೆ ಅಂತ ಅಂದ್ರಂತೆ. ಆಯ್ತಂತ ತಿಳ್ಕೊಂಡು ಹೋದ್ರಂತ. ಅವರು ಹೋದಾಗ ಬರೀ ಮತ್ತು ಕುಂದ್ರಿಸಿದ್ರಂತ. ಏನಾಯ್ತು ಸಮಸ್ಯೆ ಅಂದಾಗ, ಇಲ್ಲ ನಮ್ಮ ಮೊಮ್ಮಗ ವಿಪರೀತ ಬೆಲ್ಲ ತಿಂತಾನ, ಸ್ವಲ್ಪ ಬುದ್ಧಿ ಮಾತು ಹೇಳ್ರಿ ಅಂದ್ರಂತ. ಅವು ಒಂದು ಕ್ಷಣ ಸ್ತಬ್ಧ ಆದರು ರಾಮಕೃಷ್ಣ ಪರಮಹಂಸರು. ಸ್ತಬ್ಧಾಗಿ ಆಯ್ತಮ್ಮ 2 ದಿವ್ಸ ಬಿಟ್ಟು ಬರ್ರಿ ಅಂದ್ರಂತ. 2 ದಿವ್ಸ ಬಿಟ್ಟು ಬರ್ರಿ ಅಂತಂದಾಗ ಆಯ್ತು ಬಿಡು, ಏನೋ ಔಷಧ ತಯಾರು ಮಾಡಕತ್ತಿರ್ಬೇಕು ಇವ್ರು ಅಜ್ಜಾರ್ ಅಂತ ತಿಳ್ಕೊಂಡು 2 ದಿವ್ಸ ಬಿಟ್ಟು ಹೋದ್ಲಂತ. ಮೊಮ್ಮಗನ ಕರ್ಕೊಂಡು ಹೋದಾಗ ಕುಂದ್ರಿಸಿದ್ರಂತ. ಬರ್ರಿ ಬರ್ರಿ ಅಂದ್ರಂತ. ಹೇಳಮ್ಮ ಏನಂದ್ರೆ, ಇಲ್ರಿ ಮಾಡಿ ಬಂದಿದ್ವಲ್ಲ, ನಮ್ಮ ಮೊಮ್ಮಗ ವಿಪರೀತ ಬೆಲ್ಲ ತಿಂತಾನೆ, ಅದಕ್ಕೊಂದು ಸ್ವಲ್ಪ ಏನಾರು ಬುದ್ಧಿ ಮಾತು ಹೇಳ್ರಿ ಅವ್ನು. ಆಯ್ತು ಬಾಪ ಇಲ್ಲ ಅಂತ ಕರ್ಕೊಂಡು ಬಂದು ರಾಮಕೃಷ್ಣ ಪರಮಹಂಸರು ಅವ್ನು ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತ, ನೋಡಪ್ಪ ಇನ್ಮೇಲೆ ಬೆಲ್ಲ ತಿನ್ಬೇಡ, ಹೇಳಿದ ಮಾತು ಕೇಳ್ಬೇಕು, ಕೇಳ್ತಿಲ್ಲ ಹ್ಞೂನ್ರಿ ಅನ್ನಂತ. ಆಕಿ ಮುದುಕಿ ಆಶ್ಚರ್ಯ ಆಗ್ಬಿಡ್ತು. ಅಲ್ರಿ ಅಜ್ಜರ, ನೀವು ಈ ಮಾತು ಹೇಳಕ್ಕೆ 2 ಶಿಫ್ಟ್ ಬಂದಿರ ಅಂತ ಕೇಳಿದ್ರಂತ. ಅವಾಗ ಹುಡುಗನ ನೀವು ಹೊರ ಕಳ್ಸಿ ಮೊದಲು ಅಂದ್ರಂತ. ಹುಡುಗನ ಹೊರ ಕಳ್ಸಾಗ ಹೇಳಿಲ್ಲಂತ, ಅಮ್ಮ ನಿಮ್ಮ ಮೊಮ್ಮಗನ ಕರ್ಕೊಂಬಂದಾಗ ನಾನು ವಿಪರೀತ ಬೆಲ್ಲ ತಿಂತಿದ್ದೆ, ಮತ್ತು ನಾನಾ ಬೆಲ್ಲ ತಿಂದಾಗ ನಿನ್ನ ಮೊಮ್ಮಗನಿಗೆ ಬೆಲ್ಲ ತಿನ್ನಬೇಡ ಅಂತ ಹೇಳೋದು ನನ್ನ ಎಂಥ ಧರ್ಮ, ಅದಕ್ಕೆ ನಾನು 2 ದಿವ್ಸ ಬಿಟ್ಟು ಬಂದೆ. 2 ದಿವಸ ನಾನು ಬೆಲ್ಲ ಬಿಡಲಿಕ್ಕೆ ಸಾಧ್ಯ ಆಯಿತು, ಹಾಗಾದ್ರೆ ಇವನಿಗೆ ಬೆಲ್ಲ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡು ಇನ್ಮೇಲೆ ಬೆಲ್ಲ ತಿನ್ನಬೇಡಪ್ಪ ಅಂತ ಹೇಳಿದೆ. ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ಶಿಕ್ಷಕರಾದವ್ರು ಮಕ್ಕಳಿಗೆ ನೀನು ಗುಟ್ಕಾ ತಿನ್ನಬೇಡ, ಅದನ್ನು ಮಾಡಬೇಡ, ಕೆಟ್ಟ ಶಬ್ದ ಮಾತಾಡಬೇಡ ಅಂತಂದಾಗ ನಾವಾಗಲೇ ಏನಾದರೂ ಕೆಟ್ಟ ಶಬ್ದ ಮಾತಾಡಿ ಲೇ ಮಂಗ್ಯನ ಮಗನ ಅಂತಂದ್ರೆ ನಮಗೂ ಮುಂದೆ ಬರ್ತದೆ ಅದು ಶಬ್ದ. ಮಕ್ಕಳಿಗೆ ನಾವು ಯಾವ ರೀತಿ ನಾವು ಆ್ಯಕ್ಷನ್ ಕೊಡ್ತೀವಿ ಆ ರೀತಿ ರಿಯಾಕ್ಷನ್ ಬರ್ತೈತಿ ಅಂಥವ್ರು ಇಲ್ಲೆಲ್ಲ ಇವತ್ತಿನ ದಿವಸ ಈ ಸಂದರ್ಭದಾಗ ಹೇಳ್ಬೇಕಂತಂದ್ರೆ ಒಂದು ಹೇಳ್ತಿದ್ರು, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ, ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಯಿತು ಮಹಾಪ್ರಸಾದವೆಂದನಯ್ಯ. ಈಗ ಯಾವುದಿದು ಕಲಿಯುಗದಲ್ಲಿ ಶಿಷ್ಯಂಗೆ ಕೈ ಮುಗಿದು ಪಾಠ ಮಾಡುವಂಥ ಪರಿಸ್ಥಿತಿ ಬಂದೈತಿ, ಆದರೂ ಸಹಿತ ಮಹಾಪ್ರಸಾದ ಅಂತ ಅನ್ನಕ್ಕೆ ತಯಾರಿಲ್ಲ ಅವರು. ಅಂಥ ಪರಿಸ್ಥಿತಿ ಒಳಗೆ ನಾವು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇರೋದು ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಐತಿ. ನಾವು ಇಂಥ ಒಂದು ಶಿಷ್ಯ ಬಳಗವನ್ನು ಹೊಂದಿರತಕ್ಕಂಥ ಒಂದು ಹೆಮ್ಮೆ ನಮಗಿದೆ. ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ಸುಮಾರು ದಿನಗಳಿಂದ ನನ್ನ 4-5 ಶಿಷ್ಯಂದಿರು ಬೆನ್ನು ಹತ್ತಿದ್ರು, ಸರ್ ಹಿಂಗೆ ಮಾಡ್ಬೇಕಂತ ಮಾಡೀವಿ ಸರ್ ಅಂತ. ಮಾಡ್ರಪ್ಪ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ವಿ. ಬಟ್ ಅವ್ರಿಗೊಂದು ಮಾತು ಹೇಳಿದ್ದೆ ನಾನು, ನೀವು ಶಿಕ್ಷಕರಿಗೆ ಕಾಣಿಕೆ ರೂಪದಲ್ಲಿ ಹಣವನ್ನು ವ್ಯಯ ಮಾಡಬೇಡ್ರಿ, ಯಾಕಂದರೆ ನಾನು ಕೊಟ್ಟಂಥ ಕಾಣಿಕೆ ನಾವು ಮನೆಗೆ ಒಯ್ಬೋದು ಅದನ್ನು. ಬಟ್ ನಮಗೇನು ಬೇಕಾಗೈತಿ, ಈ ಶಾಲೆಗೆ ನೀವು ಏನಾದರೂ ಶಾಶ್ವತವಾಗಿರ್ತಕ್ಕಂಥ ಒಂದು ಏನಾದರೂ ಮಾಡಿರಿ ಅಂತಂತಂದ್ರು. ಏನು ಮಾಡೋಣ್ರಿ ಸರ್, ಏನು ಮಾಡೋಣ ಸರ್ ಅಂತಂದ್ರು. 1-2 ದಿವಸ ಟೈಮ್ ಕೊಡ್ತೀನಿಪ್ಪ, ಕೊಡ್ರಿ ನನಗೆ, ನಾ ವಿಚಾರ ಮಾಡಿ ಹೇಳ್ತೀನಿ ಅಂತಂದು. ಅವರು ಹಂಗೆ ಏಕ ಬೆನ್ನು ಹತ್ತಿ, ನಾವು ಮರೆತು ಬಿಟ್ಟಿದ್ದೆ, ಬೆನ್ನು ಹತ್ತಿದ್ರು. ನೋಡಪ್ಪ ಈ ಸದ್ಯದ ಪರಿಸ್ಥಿತಿ ಒಳಗೆ ನಮ್ಮ ಶಾಲೆ ತಗಡುಗಳೆಲ್ಲ ಸೋರ್ತಾವು, ನೀವು ಅದಕ್ಕೇನಾರ ತಗಡು ಹಾಕ್ಸಿದ್ರಪ್ಪ ಅಂತಂದ್ರೆ 30 ವರ್ಷ ಮಟ್ಟ ನೀವು ಮಕ್ಕಳನ್ನ ಕರ್ಕೊಂಬಂದು ಸಹಿತ ನಾನೇ ಈ ಸಾಲಿಗೆ ತಗಡು ಹಾಕ್ಸಿವಿ ಅಂತ ಹೇಳ್ಬೋದು. ಅದೊಂದು ಹೆಮ್ಮೆ ವಿಷಯ ಅಂತಂದಾಗ ಒಂದು ಮಾತು ಹೇಳಿಲ್ಲ. ನಾನು ಹೇಳಿದ್ದು ಬರೀ 20 ತಗಡು ಹೇಳಿದ್ದೆ, ಅವರು ಸುಮಾರು ಒಂದು 50 ತಗಡು ಹಾಕ್ಸಿದ್ದಾರೆ. ಅದಕ್ಕೆ ನೀವು ನಮ್ಮ ಶಾಲೆಗೆ ಒಂದು ನೆರಳು ನೀಡಿದ್ದೀರಿ, ನಿಮ್ಮ ಜೀವನ ತಂಪಾಗಿರಲಿ ಅಂತಿಕೊಂಡು ಆ ಗುರುಲಿಸರಲ್ಲಿ ಕೇಳ್ಕೊತಾ ಇದ್ದೀನಿ. ಆನಂತರ ನಿನ್ನೆ ಸ್ಕೂಲ್ ಮುಗಿಸ್ಕೊಂಡು ಹೊಂಟಿದ್ವಿ, ಇಬ್ಬರು ಪೇಂಟ್ರ್ ಬಂದು ಪೇಂಟ್ ಹೊಡ್ಯಾಕತ್ರು. ನಮಗೆ ಆಶ್ಚರ್ಯ ಆಯಿತು, ಅಲ್ಲೂ ಖರ್ಚು ಭಾಳ ಮಾಡಕತ್ತಿರೋ ನೀವು ಅಂತಂದ್ವಿ. ಇಲ್ಲರಿ ಸರ್, ಏನು ಚಿಂತೆ ಮಾಡಬೇಡ ಸರ್ ಅಂತ ಪೇಂಟ್ ಮಾಡಿಸಿದ್ರು. ಆನಂತರ ನಮ್ಮ ಹನುಮಂತ ನೋಡಿ, ಹನುಮಂತನ ಎಂಥ ನಸೀಬ್ ಅಂತಂದ್ರೆ ಆ್ಯಕ್ಚುಲಿ 3 ಜನ ನಮ್ಮ ಶಾಲೆಗೆ ಮೂರ್ತಿ ಕೊಡಬೇಕಂತ ಈ ಮುಂಚೆನೇ ಹೇಳಿದ್ರು. ಆ ಗುರುಲಿಂಗೇಶ್ವರ ಇವನ ಮೂರ್ತಿ ಕೆತ್ತಿದ್ದನ್ನು ಇಲ್ಲಿ ತಂದಿಡ್ಬೇಕು ಅನ್ನೋದು ಒಂದು ಇದಿತ್ತೇನೋ. ಈ ವಿದ್ಯಾರ್ಥಿ ಕೆತ್ತಿರ್ತಕ್ಕಂಥ ಸರಸ್ವತಿ ಮೂರ್ತಿ ಇವತ್ತು ಬಂದು ನಮ್ಮ ಆವರಣದಲ್ಲಿ ವಿಜೃಂಭಿಸಿದ್ದಾರೆ. ಅದು ಏನೋ ಸುದೈವ, ಯಾರು ಏನು ಆಗಬೇಕಾಗಿತ್ತೋ ಅದು ಆಗ್ತಿರ್ತತಿ. ನಾವು ಯಾರು ಶಿಕ್ಷಕರು ಇಲ್ಲಿವರೆಗೆ ಹೇಳಿದ್ವಲ್ಲ, ಇಂಥ ಒಂದು ದೊಡ್ಡ ಶಿಷ್ಯ ವೃಂದವನ್ನು ಹೊಂದಿರತಕ್ಕಂಥವ್ರು ನಾವೆಂದೂ ಬಡವರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವ್ಯಾರು ಶಿಕ್ಷಕರು ಬಡವರಲ್ಲ. ಎದೆ ತಟ್ಕೊಂಡು ಹೇಳ್ತೀನಿ, ನೀವೇನೇನು ಸಾಧಿಸ್ತೀರಿ ಜೀವನದೊಳಗೆ
ಅದೆಲ್ಲ ನೀವೇನೋ ಕೊಡದಿದ್ರು ಸಹಿತ ನಾವು ಅದನ್ನು ಸಮರ್ಪಣೆ ಮಾಡ್ಕೋತೀವಿ. ನನ್ನ ವಿದ್ಯಾರ್ಥಿ ಅಂತೇಳಿ. ಇದನ್ನು ಬಿಟ್ಟರೆ ಶಿಕ್ಷಕರಿಗೆ ಏನು ಸಿಗುತ್ತೆ ರೀ? ಬೇರೆ ಏನೂ ಸಿಗೋದಿಲ್ಲ. ನಮ್ಮ ಶಿಷ್ಯ ವೃಂದವನ್ನೇ ನಮಗೆ ದೊಡ್ಡ ಆಸ್ತಿಯನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ನೀವು ಎಲ್ಲೇ ನಿಂತ್ಕೊಂಡು ನಮ್ಮ ಸರ್ ಹಿಂಗಿದ್ರು ಅಂತ ನೆನೆಸಿದ್ರೆ ಸಾಕು, ನಮ್ಮ ಮಕ್ಕಳಿಗೆ ಅದು ಫಲ ತಡ್ತೈತಿ. ಅಂಥ ಒಂದು ಮನೋಭಾವನೆಯಿಂದ ನಾವು ಟೀಚ್ ಮಾಡ್ತಾ ಇರ್ತೀವಿ. ಆನಂತರ 1994ನೇ ಇಸ್ವಿಯೊಳಗೆ ನಾನು ಈ ಕಲಾವಿದಿಗೆ ಬಂದೆ. ಏನೋ ದೇವ್ರ ಕೃಪೆ ನನ್ನ ಮೇಲೆ ಇದ್ದಿದ್ದಿಲ್ಲ, ಏನೋ ಹಿಂದಿನ ಪಾಪ ಇತ್ತೇನೋ ತೊಳ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ಸುಮಾರು 8 ವರ್ಷಗಳವರೆಗೆ ನನಗೆ ಪಗಾರ ಇಲ್ಲಾರ್ದ ದುಡ್ದು ನಾವು. ಯಾವುದೂ ನನಗೇನು ಅನ್ನಿಸ್ತಿದ್ದಿಲ್ಲ. ಬಟ್ ಕೆಲವೊಂದು ವಿದ್ಯಾರ್ಥಿಗಳು ಕಣ್ಣೀರು ಹಾಕ್ತಿದ್ರು, ಸರ್ ನೀವು ಪಗಾರ ಇಲ್ಲ ಅಂತಲ್ರಿ, ನಿಮ್ಮ ಪಗಾರ ಇಲ್ಲ ಅಂತ ತಿಳ್ಕೊಂಡೆ, ಎಲ್ಲಾಡಪ್ಪ ದೇವ್ರ ನಡೆಸಂಗೆ ಆಕೈತೆ ಅಂತ ತಿಳ್ಕೊಂಡು. ಆ್ಯಕ್ಚುಲಿ ನಮ್ಮ ಹಿರೇಮಠ ಹೊಸಮಠ ಮೇಡಮರು ಮತ್ತು ಗುದಿಯನವ್ರು ನಮ್ಮ ಮೇಡಮರು ಅಲ್ಲಿ ಗಿಡ ಇತ್ತು, ಇನ್ನೂ ಕಂಪೌಂಡ್ ಆಗಿದ್ದಿಲ್ಲ, ಕರ್ಕೊಂಡು ಹೋಗಿ ಅಳತಿದ್ರು. ಏನು ರೀ ಸರ ನಿಮ್ಮ ಪರಿಸ್ಥಿತಿ ನೋಡಿ ನಮ್ಗೆ ಅಳು ಬರ್ತದೆ ಮೇಡಮರ. ಅವ್ರಿಗೆ ನಾ ಧೈರ್ಯ ಹೇಳ್ತಿದ್ದೆ, ಏನಂತ ಅಳಬೇಡ್ರಿ ಮೇಡಮರ, ನೀವು ನನಗೆ ಧೈರ್ಯ ಹೇಳ್ರಿ ಅಂತ ಹೇಳ್ತಿದ್ವಿ. ಅಂಥ ಸಂದರ್ಭದೊಳಗೆ ಟ್ಯೂಷನ್ಗೆ ಬರ್ತಿದ್ದು ನಮ್ಮೆಲ್ಲ ವಿದ್ಯಾರ್ಥಿಗಳು. ಟ್ಯೂಷನ್ ಬಂದು ನನ್ನ ಜೀವನನ ಮುಂದಕ್ಕೆ ದಾಟಿಸ್ಕೊಂಡು ನನ್ನ ಜೀವನ ಚಕ್ರ ಉರುಳಿಸ್ತಾರೆ ನೀವೇ. ನೀವು ಕೊಡ್ತಕ್ಕಂಥ ಒಂದು ಟ್ಯೂಷನ್ ಹಣದಿಂದ ನಾನು ಜೀವನ ಮಾಡೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೆ ನೀವು ಎಷ್ಟು ನಮ್ಮನ್ನು ನೆನೆಸ್ತೀರಿ, ನಿಮ್ಮನ್ನು ನಾವು ಅಷ್ಟೇ ನೆನೆಸ್ತಿರ್ತೀವಿ. ಅದಕ್ಕೆ ಇಂಥ ಶಿಷ್ಯ ಬಳಗ ನಮ್ಮ ಒಂದು ಶಾಲೆಗೆ ಏನು ಬೇಕು ಅದನ್ನೆಲ್ಲ ಸೌಲಭ್ಯಗಳನ್ನು ಕೊಟ್ಟು, ಇನ್ನೊಂದು ಹೇಳ್ಬೇಕಂತಂದ್ರೆ ಅದೇ ತಾನೇ ಮದುವೆ ಆಗಿತ್ತು, 5 ವರ್ಷ ಆಗಿತ್ತು. ಬಾಗೇವಾಡಿ ಸರ್ ವಾಕಿಂಗ್ ಬಂದು ರಿಟೈರ್ಡ್ ಆಗಿದ್ದರು. ಇದೇ ಕಟ್ಟಿ ಮೇಲೆ ಕೂತಿದ್ವಿ ನಾವು ಎಲ್ಲರೂ. ಸಾಯಂಕಾಲ ಮನೆಗೆ ಹೋಗೋದು ಲೇಟ್ ಮಾಡಿ ಹೋಗ್ತಿದ್ವಿ. ಲೇಟ್ ಮಾಡಿ ಹೋಗೋ ಬಾಗೇವಾಡಿ ಸರ್ ಬಂದು ಸ್ವಲ್ಪ ವಿಶೇಷ ಪ್ರೀತಿ ನಮ್ಮ ಮೇಲೆ ಅವರಿಗೆ. ಯಾಕಂದ್ರೆ ಅವ್ರ ಕೈ ಕಲ್ತಿರ್ತಕ್ಕಂಥ ನಮ್ಮ ಮಾವರು ಭಾಳ ಪ್ರೀತಿಯ ಶಿಷ್ಯ ಅವರು. ಹೀಗಾಗಿ ನನ್ನ ಮೇಲೆ ಏನು ರೀ ಸರ ಲಗ್ನ ಆಯಿತು 5 ವರ್ಷ ಆಯ್ತು ಏನೂ ಇಲ್ಲನ ಅಂತಂದ್ರು. ಏನೂ ಇಲ್ಲಣ್ಣ ನನ್ನ ಸರಿಗೆ ಒಂದು ಮಾತಂದೆ, ಸರ್ ನನಗನ ನೀತಿಗೆ ತಿನ್ನೋಕೆ ಕೂಳಿಲ್ಲ, ಇನ್ನು ಮಕ್ಕಳನ್ನ ಹಾಡೋ ಅವ್ರ ಪಾಪ ಇಲ್ಲಿ ಹಚ್ಕೊಟ್ರಿ ಅಂತಂದೆ. ಅವಾಗ ಆ್ಯಕ್ಚುಲಿ ಬಾಗೇವಾಡಿ ಸರು ಎಂಥ ಮಾತಾಡಿದೆಪ್ಪ ನೀನು, ಕಣ್ಣೀರು ತಂದ್ರು ಅವರು. ಅವೆಲ್ಲ ನೆನಪಿಡ್ತಕ್ಕಂಥ ವಿಚಾರಗಳು ಈ ಕಷ್ಟದ ಜೀವನ ಏನಿದಲ್ಲ ನಮ್ಮ ಮುಂದೆ ಪಾಠ ಕಲಿಸ್ಕೊಡ್ತಾವೆ. ನಮಗೆಂದೂ ಜೀವನ ಹಾಳು ಮಾಡೋಂಗಿಲ್ಲ ಅವು. ಅದಕ್ಕೆ ನೀವು ಸಹಿತ ಏನು ಕಷ್ಟಪಟ್ಟಿದ್ದೀರಿ ಅಷ್ಟು ಸುಖ ಸಿಗ್ತಾಯಿದೆ ನಿಮಗೆಲ್ಲ ಜೀವನದೊಳಗೆ. ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ. ಗುರುಲಿಂಗೇಶ್ವರ ನಿಮ್ಗೆ ಏನು ಆಸೆ ಇಟ್ಕೊಂಡ್ರಿ, ನಿಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಪಡೀಲಿ, ವಿದ್ಯಾವಂತರಾಗಲಿ, ಒಳ್ಳೆ ನೌಕರಿ ಪಡಲಿ ಅಂತ ತಿಳ್ಕೊಂಡು ನಾವೆಲ್ಲ ಶಿಕ್ಷಕರ ಬಂಧುಗಳ ಪರವಾಗಿ ತಮಗೆಲ್ಲ ಶುಭ ಹಾರೈಸ್ತೀವಿ. ಧನ್ಯವಾದಗಳು. ಕಳೆದ ದಿನಗಳ ಅನುಭವಗಳ ಸಂಕ್ಷಿಪ್ತ ಬುತ್ತಿಯನ್ನು ನಮ್ಮ ಮುಂದೆ ಬಿಚ್ಚಿಟ್ಟು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿರುವ ಹಾಗೂ ಈ ಒಂದು ಗುರುವಂದನ ಕಾರ್ಯಕ್ರಮದ ಸಂಪೂರ್ಣ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ನಮಗೆ ಮಾರ್ಗದರ್ಶನ ಮಾಡಿರುವಂತಹ, ಮಾರ್ಗದರ್ಶನ ನುಡಿಗಳನ್ನಾಡಿರುವಂತಹ ನಮ್ಮ ಹೆಮ್ಮೆಯ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು ಎಂ ಬಿ ಹುಗಾರ್ ಸರು. ಸೊ ಎಂ ಬಿ ಹುಗಾರ್ ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಿಖಿಲ ಜಗಜ್ಜಾಲನ್ ಕುರುಂಬ ಜಯತು ಜಯತು ಶಿವ ಪರಮಾತ್ಮ ಸಕಲಾಗಮ ಸಾರ ಸರ್ವಸ್ವಂ. ಪ್ರಪ್ರಥಮದಲ್ಲಿ ಜಗನ್ನೇಮಕರಂಥ ಪಾರ್ವತಿ ಪರಮೇಶ್ವರ ಪಾದಾರವಿಂದಗಳನ್ನು ನನ್ನ ಹೃದಯದಲ್ಲಿ ಧರಿಸಿಕೊಂಡು ಸರ್ವ ಗುರು ಪರಂಪರೆಗೆ ಹಣೆಮಣಿದು ಸಂಸ್ಥಾಪಕರಂಥ ಪಡವತ್ತಯ್ಯ ಸ್ವಾಮಿಗಳು ಹಾಗೂ ಚಂದ್ರಶೇಖರ ಶಿವಾಚಾರ್ಯನ ನೆನೆಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಉಣ್ಣಕ್ಕಿಂತಲೂ ವಿಶೇಷವಾಗಿ ಹೇಳಬೇಕಾಗುತ್ತೆ, ನಮ್ಮ ಪ್ರೌಢಶಾಲೆಯ ಅಗಲಿದ ಸಿಬ್ಬಂದಿ ವರ್ಗಕ್ಕನ್ನು ಕೂಡ ಸ್ಮರಣೆ ಮಾಡುತ್ತಾ ಅಧ್ಯಕ್ಷತೆಯನ್ನು ಅನುಸರಿಸಿದಂಥ ಎಸ್ ವಿ ಲಮಾಣಿಯವರು ಹಾಗೂ ಅತಿಥಿಗಳಾಗಿ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ತಮ್ಮ ಬೋಧನೆ ಮಾಡುವಂಥ ಕಂಗಳವರಿಗೂ ಉಳಿದೆಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಭಾರತಾಂಬೆಯ ಮಂಗಳದ ಅಂಗಳದಲ್ಲಿ ಶೋಭಿಸಿರ್ತಕ್ಕಂಥ ವಿದ್ಯಾರ್ಥಿ ಸಮೂಹವೇ, ನನಗೆ ವಿದ್ಯಾರ್ಥಿ ಅನ್ಬೇಕು ಅಂತ ತಿಳಿಸೋಲ್ದು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋದು ತಿಳಿಸೋಲ್ದು. ಯಾಕಂದರೆ ಒಂದು ಕಡೆ ಈಗ ನನಗೇನು ಬರುತ್ತಂದ್ರೆ, ನನ್ನ ಕೈಯಾಗ ಯಾವಾಗ ಮೈಕ್ ಬರ್ತೈತಂದ್ರೆ
ಎಲ್ಲರೂ ಬೇಸರಾಗಿರ್ಬೇಕು. ನನ್ನೆಲ್ಲರೂ ಪ್ರಶ್ನಾರ್ಥಕ ಚಿಹ್ನೆ ನೋಡ್ಬೇಕು, ಇವ್ರು ಯಾವಾಗ ಮುಗಿಸ್ತಾರಪ್ಪ ಅಂತ. ಆಮೇಲೆ ಹೊಟ್ಟೆ ಒಂದೈತಲ್ಲ ಅದು ತಯಾರದ, ಮತ್ತು ಆ ಕಡೆ ಲಕ್ಷ ವಹಿಸ್ಬೇಕು, ನಿಮ್ಮ ಕಡೆ ಲಕ್ಷ ವಹಿಸ್ಬೇಕು. ಆದ್ರೂ ಹೇಳ್ತೀವಿ, ಮಾತಾಡೋರ ಕೈಯಾಗ ಮೈಕ್ ಸಿಗಬಾರ್ದಂತ, ಹೆಣ್ಮಕ್ಳ ಕೈಯಾಗ ಕನ್ನಡಿ ಸಿಗಬಾರ್ದಂತ. ಇವರಿಬ್ಬರಿಗೂ ಸಮಯದ ಪ್ರಜ್ಞೆ ಇರುವುದಿಲ್ಲ. ಆದರೂ ನಾನು ಬಿಡೋದಿಲ್ಲ ಈಗ. ಯಾಕಂದ್ರೆ ನನಗೊಂದು ಹಾರ ಹಾಕ್ಯಾರ. ಹಾರದ ಭಾರ ಭಾಳದು ಹೆಂಗೆ ನಮ್ಮ ತಗಡು ಕೊಡಿಸಿ ರಕ್ಷಣೆ ಮಾಡ್ಯಾರ, ಹಂಗೆ ಶಿರಸ್ತ್ರಾಣ ಹಾಕಿ ಒಂದು ಪಟಗಂಡ ಹಾಕ್ಕೊಂಡಿರ್ತಾರೆ. ಹಾರ ಹಾಕ್ಯಾರ, ಏನೇನೋ ಭಾಳಷ್ಟು ಕೊಟ್ಟಾರ. ಇದರ ಭಾರ ತೀರಿಸ್ಬೇಕಾದ್ರೆ ನಾವು ಮಾತಾಡಬೇಕಲ್ಲ. ಕನಿಷ್ಠ ಒಂದು 2 ತಾಸು ಮಾತಾಡ್ಬೇಕಂತ ಮಾಡಿದ್ದೆ. ಆದರೆ ನಿಮ್ಮ ಮುಖಾಲೋಕ ನೋಡಿದಾಗ ಹೊಟ್ಟಿ ಡಬಡಬಣ್ಣತ್ತ ಬ್ಯಾಡ ಅಂತ ತಿಳ್ಕೊಂಡು ಸ್ವಲ್ಪ ಮಾತಾಡ್ತೀವಿ. ವಿದ್ಯಾರ್ಥಿನಿಯರೇ, ಮೊದಲು ನಿಮ್ಮದೇ ಹೇಳಿಬಿಡ್ತೀನಿ, ಇದು ಒಂದು ಮದುವೆಯ ಸಂಭ್ರಮ. ಯಾವ ತೆರನಾಗಿ ಮದುವೆ ಸಂಭ್ರಮದಲ್ಲಿ ಇಷ್ಟೆಲ್ಲ ಪೇಟ ಸುತ್ತಿ ಕಾರ್ಯಕರ್ತರು ಓಡಾಡ್ತಾರೆ. ಮದುವೆ ಗೀತೆ ಅಂತ ತಿಳ್ಕೊಂಡು ನಮ್ಮ ಶಾಲೆಯನ್ನು ಶೃಂಗಾರ ಮಾಡ್ಯಾರ. ಮೇಲೆ ರಕ್ಷಾ ಕವಚ ಕೊಟ್ಟರ. ಆಮೇಲೆ ಸರಸ್ವತಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಇದು ಅವಶ್ಯ. ಮತ್ತು ನಿಮ್ಮನ್ನು ಹೊಗಳಲ್ಲ, ಇನ್ಯಾರನ್ನು ಹೊಗಳಬೇಕು? ಯಾಕಂದರೆ ಇದು ಸಾಮಾನ್ಯ ಕೆಲಸ ಅಲ್ಲ. ಒಂದು ಲಗ್ನ ಮಾಡಬಹುದು, ಆದರೆ ಅದಕ್ಕಿಂತಲೂ ಇದು ತ್ರಾಸು. ಹೋಗ್ಬೇಕು, ಹೆಡ್ ಮಾಸ್ಟ್ರಿಗೆ ಭೇಟಿ ಆಗಬೇಕು, ಆ ಲಿಸ್ಟ್ ಕೊಡ್ರಿ 2001 ಆಮೇಲೆ ಅವ್ರು ಪತ್ತ ತೊಗೊಂಡು ಅವ್ರ ಕಡೆ ಅಡ್ಡಾಡಬೇಕು, ಅವ್ರು ಎಲ್ಲೆಲ್ಲರೂ ಹುಡುಕ್ಬೇಕು, ಸಾಕಷ್ಟು ದುಡ್ಡು ಕೂಡಿಸ್ಬೇಕು. ಬಂಧುಗಳೇ, ಇದಕ್ಕೆ ನನ್ನ ಅನುಭವ ಅದ. 2022 ಅಕ್ಟೋಬರ್ 2 ನಾವು ಗ್ರ್ಯಾಜುಯೇಟ್ ಆಗಿ 50 ವರ್ಷ ಆಗುವಾಗ ಇದನ್ನು ಗುರುವಂದನಾ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು 72 ವಯಸ್ಸು ನಮಗವಾಗ, ನಿಮಗೆ 42 ಆಗ್ಯಾವ. 72 ವಯಸ್ಸಲ್ಲಿ ಎಲ್ಲರೂ ಉಳ್ಳಕ್ಕೆ ಬಂದು 6 ಜನ ಶಿಕ್ಷಕರು ಇನ್ನೂ ಬದುಕಿದ್ರು, ಈಗೂ ಬದುಕಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ಪಾದ ಪೂಜೆ ಮಾಡಿಕೊಂಡು ಸನ್ಮಾನ ಮಾಡಿದೆವು. ಹಾಗೊಬ್ರು ಏನ್ರಿ ಇಂಥ ವಯಸ್ಸು ಹೆಂಗೆ ನೋಡ್ರಪ್ಪ ಗೆಳೆಯರೇ, ಸುಮಾರು 125 ಮಂದಿ ಇದ್ದೆವು, 85 ಮಂದಿ ಅಟೆಂಡ್ ಆಗಿತ್ತು. ಅದಕ್ಕೆ 70 ಅಂದರೆ ಹಿಂದಿ ಒಳಗೆ 70, ಭಾಳ 10 ಅಂದರೆ 72. ನಮಗೆಲ್ಲರಿಗೂ 72 ವಯಸ್ಸಾಗ್ಯದ. ಅದಕ್ಕೆ ನಿಮ್ಮನ್ನೆಲ್ಲರನ್ನೂ ಭಾಳ 10 ಅಂತ ಕರ್ಕೊಂಡೇವು ಅಂತ ಹೇಳಿದೆ ಅವರಿಗೆ. ಇಂಥ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ತ್ರಾಸು ಬರ್ತದೆ. ಆಮೇಲೆ ದುಡ್ಡು ಕೂಡಿಸ್ಬೇಕು. ಇದ್ರಾಗ ಶ್ರೇಯಾಂಶು ಬಹುವಿಜ್ಞಾನಿ ಅಂತ ಬರ್ತದೆ. ಒಳ್ಳೆಯ ಕೆಲಸಗಳು ವಿಘ್ನಗಳು ಭಾಳ ಬರ್ತಾವೆ. ಆ ವಿಘ್ನಗಳು ಬಂದಿರಬೇಕು. ಆ ವಿಘ್ನ ಬಿಕ್ಕಟ್ಟನ್ನು ಒತ್ತಟ್ಟು ಸೇರಿಸಿ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಲ್ಲ, ಇದು ಭಾಳ ಸಂತೋಷ. ಹೇಳಿದ್ರು, ನ ಗುರೋರಧಿಕಂ ಮಿಲಿತಂ ಶಿವಶಾಸನ ಶಿವಶಾಸನ. ಶಿವನ ಶಾಸನದಲ್ಲಿ ಏನು ಬರ್ತದ ಅಂದ್ರೆ, ಗುರುವಿನಿಗಿಂತ ಅಧಿಕವಂತ ವ್ಯಕ್ತಿ ಶಕ್ತಿ ಜಗತ್ತಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಪ್ರಥಮ ಗುರು ಭಾರತ ಅಲ್ಲ, ಜಗತ್ತಿಗೆ ಪ್ರಥಮ ಗುರು ಅಂದರೆ ವ್ಯಾಸ ಮಹರ್ಷಿ. ನಾಳೆ 27ನೇ ತಾರೀಕು ಬರ್ತೈತಿ ಗುರು ಪೂರ್ಣಿಮಾ, ಆಷಾಢ ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅಂತ ಬರ್ತೈತಿ. ಅದು ಮೀಸಲಾದ್ದು ಗುರುಗಳಿಗೆ. ನಮ್ಮ ಸಂಸ್ಕೃತಿ ಅಂತ ನಾವು ಸಂಸ್ಕೃತಿ ಕಲಿಸ್ರಿ ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೆ ಕಲಿಸ್ರಿ. ನೀವು ಕಲ್ತೀರಿ, ನಿಮ್ಮ ಮಕ್ಕಳಿಗೆ ಕಲಿಸ್ರಿ. ಯಾಕಂದ್ರೆ ನಾವೆಲ್ಲರೂ ಯಾರಿಗೂ ಅಣ್ಣ ತಮ್ಮಂದ್ರೆ ಅನ್ನಂಗಿಲ್ಲ. ಈ ಶಾಲೆಯ ಸಂಪ್ರದಾಯ ಹೆಂಗದ ಅಂದ್ರೆ, ತಮ್ಮ ಮತ್ತು ತಂಗಿ ಯಾರೂ ಇಲ್ಲ. ಗಂಡು ಹುಡ್ರು ಏನಂತಿದ್ವು, ಅವ್ರು ಎಷ್ಟೇ ವಯಸ್ಸಿನವರಲ್ಲಿ ಅಕ್ಕಾರ ಅಂತ ಕರಿತಿದ್ರು. ಗಂಡು ಮಕ್ಕಳು ಎಷ್ಟೇ ವಯಸ್ಸಿನಲ್ಲಿ ಅಣ್ಣಾರ ಅಂತಿದ್ರು. ಅಣ್ಣ ಮತ್ತು ಅಕ್ಕ ಸಂಸ್ಕೃತಿ ಬೆಳೆಸಿದ್ದು ನಮ್ಮ ಗುರುಲಿಂಗೇಶ್ವರ ಹೈಸ್ಕೂಲು ಅಂತ. ನಾ ಹೇಳೀನಿ ಎಷ್ಟೋ ಸಲ, ಒಮ್ಮೊಮ್ಮೆ ನೀವು ಗಂಡು ಮಕ್ಕಳೇ ಹೆಣ್ಣು ಮಕ್ಕಳ ಮನೆಗೆ ಹೋದಾಗ ಅವ್ರ ಮಾವನ ಬೈರಿ, ಅವ್ರ ಅತ್ತಿನ ಬೈರಿ, ಗಂಡನೂ ಬೈರಿ, ಆದ್ರೆ ಅವ್ರ ಮಕ್ಕಳನ್ನ ಬೇಯಕ್ಕೆ ಹೋಗ್ಬೇಡ್ರಿ ಅಂತ. ಯಾಕಂದ್ರೆ
ಗಂಡ ಅತ್ತಿ ಮಾವನಕ್ಕಿಂತನೂ ಮಕ್ಕಳು ಶ್ರೇಷ್ಠ ಅವ್ರಿಗೆ, ಹೆಣ್ಮಕ್ಳಿಗೆ. 2 ಮನೆ ಇದ್ದವ್ರಿಗೆ, ಒಂದು ಗಂಡನ ಮನೆ ಒಂದು ತವ್ರ ಮನೆ. ಅವಾಗ ಒಂದು ಉದಾಹರಣೆ ಬಂತು. ಹಂಗೆ ಒಬ್ಬ ಅಣ್ಣ ತಂಗಿ ಮನೆಗೆ ಹೋಗ್ತಾನೆ. ತಂಗಿ ಮನೆಗೆ ಹೋದಾಗ ತಂಗಿ ಮಗ ಹೆಂಗಿರ್ತಾನೆ ಅಂದ್ರೆ ಎತ್ತರಗೆ ಇರ್ತಾನೆ, ತೆಳ್ಳಗೆ ಇರ್ತಾನೆ, ಹಲ್ಲು ಉಬ್ಬ್ಯಾವು, ಆಕೃತಿ ಗೊತ್ತಾಗುತ್ತಲ್ರಿ, ಹಲ್ಲು ಉಬ್ಬ್ಯಾವು. ಮೂಗಿನಿಂದ ಗಂಗಾ ಮತ್ತು ಯಮುನಾ ನದಿ ಹರಿತಾವೆ, ಬರ್ತತಲ್ರಿ ಇದು. ತುಟಿ ಮೇಲೆ ಶಿಂಬಳು ಸೋರ್ತದ, ಅಲ್ಲಿ 2 ನೊಣ ಕುಂತಾವ, ಆಕೃತಿ ಗೊತ್ತಾತಲ್ರಿ ಇದು. ಅವಾಗ ಏನು ತಂಗಿ ನಿನ್ನ ಮಗ ಅಲ್ಲಿ ನೋಡಿ ಹಂಗೆ ಮೂಲ್ಯಾಗ ನಿಂತಾನ, ಸಿಟ್ಟು ಬಂತಕ್ಕೆ. ಹಲ್ಯಾಕ ನಿಂತಾಣ, ಹಲ್ಯಾಕ ತೆರೆದಾನ, ಹಲ್ಲಿನ ಮೇಲೆ 2 ನೊಣ ಕುಂತ, ಹಲ್ಲಿನ ಮೇಲೆ 2 ನೊಣ ಕುಂತ ಅವ್ರ ಮಾವ ಏಲಕ್ಕಿ ಮಾಡಿ ಕಡ್ದಾನ. ಇನ್ನು ಏನು ಹೇಳ್ಬೇಕು? ಆದ ಕಾರಣ ಹೆಣ್ಮಕ್ಳ ಮನೆಗೆ ಹೋದ ನೀವು ಬೇಯಕ್ಕೆ ಹೋಗ್ಬೇಡ್ರಿ, ಅವ್ರನ್ನ ಬೇಕು, ಮಕ್ಕಳನ್ನ ಬೇಯಕ್ಕೆ ಹೋಗ್ಬೇಡ್ರಿ. ಇದು ನಾವು ಹೆಂಗದೀವಿ ಅಂದ್ರೆ ಆಕೃತಿಯಿಂದ ಮಾನವರಾಗಿದ್ದೇವೆ, ಕೃತಿಯಿಂದ ಮಾನವರಾಗಬೇಕು, ಕೃತಿಯಿಂದ ಮಾನವರಾಗಬೇಕು. ಆಕಾರ ಮಾನವರಾಗಿದ್ದೇವೆ, ಆದರೆ ಆಚಾರ ಮಾನವರಾಗಬೇಕು. ಈಗ ಗಂಡು ಹೆಣ್ಣು ತಗೊಳ್ಳೋದು ಇರ್ತಾವೆ ಇದ್ದಾಗ ಈಗ ಏನು ಮಾಡ್ತಾರಂದ್ರೆ ಕಣ್ಣಾಗ ಸಿಗೋದಿಲ್ರಿ ಈಗ. ಆದ ಕಾರಣ ಕೇಳ್ತಾರೆ, ರಾಹು ಕೇತು ಅದಾರ ನಮ್ಮ ಮನ್ಯಾಗ ಅಂತ. ರಾಹು ಕೇತು ಅಂದ್ರೆ ಅತ್ತಿ ಮಾವ, ಅತ್ತಿ ಮಾವ ಇರ್ದಿದ್ರೆ ಕನ್ಯಾ ಕೊಡೋರು, ಅತ್ತಿ ಮಾವ ಇದ್ದವ್ರಿಗೆ ಕನ್ಯಾ ಕೊಟ್ರೆ ಹೇಳ್ತಾರೆ ಅವರು. ಬಸವಣ್ಣವ್ರ ನುಡಿ ನೆನಪಾಗುತ್ತೆ ನನಗೆ. ಏನು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೇವುದನ್ನು, ನುಡಿದರೆ ಮಾತಿನ ಚೂಡಾಮಣಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ಆದ್ರೆ ಈಗ ಮಾಡಲಿಕ್ಕಿಲ್ಲ. ಈಗ ಏನು ಮಾಡ್ತಾನೋ ತಂದೆ ತಾಯಿ, ಕನ್ಯಾದ ತಂದೆ ತಾಯಿಗಳು ಕಳಿಸುವಾಗ, ಮಗಳೇ ನೀ ನುಡಿದರೆ ಅತ್ತೆ ಮಾವ ಮೆತ್ತಗಾಗಬೇಕು, ಮಗಳೇ ನೀ ನುಡಿದರೆ ಗಂಡ ಗಡ 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 ನಡುಗುತ್ತಿರಬೇಕು, ಮಗಳೇ ನೀ ನುಡಿದರೆ ನೆರವೇರೋ ತಬ್ಬಿಬ್ಬಾಗಿರಬೇಕು, ಮಗಳೇ ನೀ ನುಡಿದರೆ ನಾವು ಹೌದು ಎನ್ನಬೇಕು. ಎಂಥ ವಚನ ಆಗ್ಯವರಿಗೂ. ಕಾಲ ಕೆಟ್ಟಿಲ್ಲ, ಸರ್ ಹೇಳಿದ್ರು ಕಾಲ ಕೆಟ್ಟಿಲ್ಲ, ಅದೇ ಚಂದ್ರ, ಅದೇ ಸೂರ್ಯ, ಅದೇ ಮಳೆ, ಅದೇ ಭೂಮಿ ಅದ. ಆದ್ರೆ ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸಿ. ನಮ್ಮ ಸಂಸ್ಕೃತಿ ಎಂಥದ್ದದ? ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಭಾಬಂದುಕೊಂಡು ಮಾ ದುಃಖ ಬಾರ್ಬೇಕು ಬಾಲಕ. ಏನಿರ ಅರ್ಥ? ಇಡೀ ಜಗತ್ತಿಗೆ ಇಷ್ಟು ದೇಶಗಳಿದ್ರೂ ಕೂಡ ಇಂಥ ಒಂದು ಮಾತು ಹೇಳಿದ್ದು ಭಾರತ ಮಾತೆ. ಸರ್ವೇ ಜನ ಸುಖಿನ ಭವಂತು, ಜಗತ್ತಿನಲ್ಲಿರ್ತಕ್ಕಂಥ ಸರ್ವ ಜೀವಿಗಳು ಸುಖವಾಗಿರಬೇಕು. ಸರ್ವೇ ಸಂತು ನಿರಾಮಯ, ಎಲ್ಲರೂ ಆರೋಗ್ಯದಿಂದ ಇರಬೇಕು. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರಿಗೂ ಕಲ್ಯಾಣವಾಗಲಿ. ಮಾ ಬರಬೇಕು ದುಃಖ, ದುಃಖ ಮಾತ್ರ ಯಾರಿಗೂ ಬರಬಾರದು. ಈ ದೇಶ ಮಾಡಿದ್ದು ಒಂದೇ, ಅದಕ್ಕೆ ಜಗದ್ಗುರು ಅಂತ ನಾವು ಕರಿತೇವೆ. ಭಾರತ ಮಾತೆಗೆ ಜಗದ್ಗುರು ಅಂತ ಕರಿತೇವೆ. ಭಾರತ ಮಾತೆ ಏನು ಹೇಳ್ತಾಳ? ಮಗು ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿ ಆಗು, ಏನಾದರಾಗು ಜಗಕ್ಕೆ ಜ್ಯೋತಿ ಆಗು. ಇದರ ಮಕ್ಕಳಿಗೆ ಕಲಿಸು. ಏನಾದರಾಗು ಜಗತ್ತಿಗೆ ಜ್ಯೋತಿ ಆಗು. ಜ್ಯೋತಿನೇ ಯಾಕಂದ್ರು ನೋಡ್ರಿ, ನೀವು ನೀರು ಪೈಪ್ ತೊಗೊಂಡು ನೀರು ಹೊಡೆದ್ರೆ ಎಲ್ಲಿ ಹೋಗುತ್ತದು? ಗಾಡಿಗೆ ಮೇಲೆ ಕೆಳಗೆ ಹೋಗುತ್ತೆ. ಆದರೆ ಜ್ಯೋತಿಯನ್ನು ಹೆಂಗೆ ಇಡ್ರಿ ನೀವು, ಅದು ಊರ್ಧ್ವಮುಖ, ಮೇಲ್ಮುಖವಾಗಿರ್ತದೆ. ಅದು ಬೆಳಕು ಕೊಡ್ತಕ್ಕಂಥ ಸಂದೇಶ ಅದಕ್ಕೆ. ಆದ ಕಾರಣ ನಾವು ಮಕ್ಕಳಿಗೆ ಹೇಳ್ಬೇಕಂದ್ರೆ, ನೀವು ಗುರುವಂದನೆ ಮಾಡಿದ್ದು ಭಾಳ ವಿಜೃಂಭಣೆಯಿಂದ ಮಾಡಿದ್ರಿ. ಇದನ್ನು ನೋಡಿದ್ರೆ ನ ಭೂತೋ ನ ಭವಿಷ್ಯತ್ತು ಅಂತಿತ್ತು, ಮುಂದಾಗುತ್ತೋ ಇಲ್ಲ ಹಿಂದಾಗುತ್ತೋ ಇಲ್ಲ ಅಂತ. ಹೋಗಿ 26/4 ಮಾಡಿದರು, ಅವರು ಅದ್ವಿತೀಯವಾಗಿ ಮಾಡಿದರು, ಅದಕ್ಕಿಂತ ಅದ್ವಿತೀಯ ಇದು ಆಯಿತು. ಆದ್ದರಿಂದ ನಿಮಗೆ ದೇವರು ಎಲ್ಲ ಸಂಪತ್ತು ಕೊಡಲಿ. ಇನ್ನೂ ಒಂದು ಮಾತು ಹೇಳ್ಬೇಕಂದ್ರೆ, ನಿಮಗೆ ಗೊತ್ತದ, ಯಾರೋ ಸರ್ವಜ್ಞ ಒಂದು ಮಾತು ಹೇಳ್ದ. ಏನು ಹೇಳ್ದ ಅಂದ್ರೆ,
ನಾವು ಯಾರೋ ಒಬ್ಬರು ಹೇಳಿದ್ರಿ ಕಟ್ಟ ನಮ್ಮ ಸರು ಹೇಳಿದರು, ಈಗಿನ ವಿದ್ಯಾರ್ಥಿಗಳು ಹೆಂಗೆ ಅದಾರಂದ್ರೆ ನಾವು ನೋಡ್ತಿದ್ದೆವು. ಒಂದು ಮಾತು ಹೇಳಿದರು, ಆಗಲೋ ಈಗಲೋ ಅಂತ. ಆಗ ಮೊದಲ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು, ಮುನ್ನುಗ್ಗುತ್ತಿತ್ತು ವೀರರ ದಂಡು. ಆದರೆ ಈಗ ಹಿಂದೆ ಗುರು ಇಲ್ಲ, ಮುಂದೆ ಗುರು ಇಲ್ಲ, ಮುಗ್ಗರಿಸಿದ ಹೇಡಿಗಳ ದಂಡು ಅಂತ. ಈ ಮಾತು ಇವತ್ತು ಸುಳ್ಳಾಗ್ತದೆ. ಈ ಮಾತು ಸುಳ್ಳಾಗಿ ಬಿಡ್ತಿದ್ದು. ಯಾಕಂದರೆ ನೀವೆಲ್ಲರೂ ಈಗ ಏನಂತಾರೆ ಮುನ್ನುಗ್ಗುತ್ತಿದ್ದ ಇದ್ರಿ. ಹಿಂದೆ ಗುರುಗಳು ಇದ್ದಾರೆ, ಮುಂದೆ ಗುರಿ ಇದೆ. ನಿಮ್ಮ ಸಂಸಾರ ಹೆಂಗೆ ನಡಿಬೇಕು ಅನ್ನೋದೈತಿ. ಸಂಸಾರ ಅಂದ್ಕೊಂಡು ಒಂದು ನೆನಪ ಬೇಸರ ಮಾಡ್ಕೋಬೇಡ್ರಿ. ಎಲ್ಲರೂ ಲಗ್ನ ಆದವರು ಇರಿ. ವೆಡ್ಡಿಂಗ್ ಆ್ಯಂಡ್ ವೆಲ್ಡಿಂಗ್ ಅಂತ ಹೇಳಿ ಶಬ್ದ ಅದ. ವೆಡ್ಡಿಂಗ್ ಆ್ಯಂಡ್ ವೆಲ್ಡಿಂಗ್. ವೆಲ್ಡಿಂಗ್ ಅಂದ್ರೆ ಏನ್ರಿ? ಮೊದಲು ಕಿಡಿ ಹಾರಿ ಅದು ಕೂಡಿಸುತ್ತ. ವೆಡ್ಡಿಂಗು ಕೂಡಿ ಕಿಡಿ ಹಾರಿಸುತ್ತೆ. ಯಾಕಂದ್ರೆ ಹಂಗಾದ್ರೆ ಹೆಣ್ಮಕ್ಳು ಭಾಳ ಶಾಣ್ಯರದ್ರ. ಈಗ ಹಂಗೆ ಒಂದು ಸಂದರ್ಭಕ್ಕೆ ಹೇಳ್ತೀನಿ, ಹೆಣ್ಮಕ್ಳು ಎಷ್ಟು ಶಾಣ್ಯರದವ್ರು ಅಂದ್ರೆ, ಒಂದ್ಸಲ ಒಬ್ಬ ಹೆಣ್ಮಾಳು ಒತ್ತಿ ನೀರಿಗೆ ಹೋಗಿದ್ರು. ಒತ್ತಿ ನೀರಂದ್ರೆ ಗೊತ್ತ, ಹಳದಾಗ ಇದಿರ್ತೈತೆ, ತೆಗೆದು ತುಂಬ್ತಾರೆ. ಒತ್ತಿ ನೀರು ಹೋದಾಗ ಆಕಿ ನತ್ತು ಕೆಳಗೆ ಬಿದ್ದಿತ್ತು. ನತ್ತು ಕೆಳಗೆ ಬಿದ್ದಾಗ ಹಂಗೆ ಕೊಡ್ತೊಂಡೋದ್ರು. ಎದುರಿಗೆ ಬರ್ತಕ್ಕಂಥ ಹೆಣ್ಮಕ್ಳು ಯಾಕಯ್ಯವ ನಿಮ್ಮ ಮುಗ್ಬಟ್ಟು ಎಲ್ಲಿ ಹೋಗ್ತು, ನಿನ್ನ ನತ್ತು ಎಲ್ಲಿ ಹೋಗ್ತಂದ ಅಂತ ಬಂದು ಹೊಳೆ ಬಂದಳು. ಅಲ್ಲೊಬ್ಬ ಇದ್ದ, ಅವನ ಕೈ ಸಿಕ್ಕಿತ್ತದು. ಅಪ್ಪ ನಂದದು ಕೊಡು ಅಂತ. ನಿನಗೆ ಹಂಗೆ ಕೊಡೋದಿಲ್ಲ, ಮತ್ತೇನು ಮಾಡ್ಬೇಕು? ಸಭೆ ಕರೆದು ಇಂಥಷ್ಟು ಮಂದಿ ಕೂಡಿಸ್ಕೊಂಡು ನೀ ಏನು ಮಾಡಬೇಕು ಅಂದ್ರೆ, ನನಗ ಗಂಡ ಅನ್ನಬೇಕು, ನೀನು ನನ್ನ ಹೆಂಡತಿ ಅನ್ನಬೇಕು, ಅಂದಾಗ ಕೊಡ್ತೀನಿ ಇದ್ದಿಲ್ಲ ಅಂತ. ಅರ್ಥ ಆತನ್ರಿ ಅದು? ನನಗ ನೀನು ಗಂಡ ಅನ್ನಬೇಕು ಸಭಾದಾಗ, ನೀನು ನನ್ನ ಹೆಂಡತಿ ಅನ್ನಬೇಕು ಸಭಾದಾಗ. ಗಂಡದು ಹೇಳಿದ್ರು ಬಾ ಅಂತ. ಗಂಡಿಗೆ ಏನು ಹೇಳಿಲ್ಲ, ಕೂಡಿಸು ಮಂದಿ ಅಂದರು. ಕೂಡಿಸಿದಾಗ ಹೇಳಿದ್ರು ಹೆಣ್ಮಗಳು, ಅವ ಕೈ ಮಾಡ್ತಾವ, ಯಾವ ನತ್ತು ಸಿಕ್ಕಿತ್ತು. ನೀನು ನನ್ನ ಗಂಡ, ನಾನು ನಿನ್ನ ಹೆಂಡತಿ, ಕೂಡೇ ಶ್ರೀಶೈಲಕ್ಕೆ ಹೋಗೋಣ. ಎಷ್ಟು ಚಾಣಕ್ಯ ಇದ್ದಾರೆ ಹೆಣ್ಮಕ್ಳು. ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗಲ್ಲ, ದೃಷ್ಟಿ ಮೊಣಕಾಲ ಕೆಳಗೆ. ನಾವು ಹಂಗೆ ಮಾತಾಡ್ತೇವೆ. ಆದ ಕಾರಣ ಅಲೆಕ್ಸಾಂಡ್ರಂದು ಹೇಳಿದರು, ಸಾಕ್ರೆಟಿಸ್ಂದು ಹೇಳಿದರು. ಏನು ಮಾಡಿದರು ನೋಡ್ರಿ. ನಾವು ಗುರುಗಳು ನೆನೆಸ್ಬೇಕಾದ್ರೆ ಒಂದು ಬರ್ತೈತಿ, ಮರದ ಬೇರು ಬಾ ಎಂದು ಬುಡಕ್ಕೆ ನೀರಿದ ಮೇಲೆ ಪಲ್ಲವಿಸಿತ್ತು ನೋಡ. ಮರದ ಬಾಯಿ ಬೇರೆಂದು ತಳಕ್ಕೆ ನೀರಿನ ಮೇಲೆ ಪಲ್ಲವಿಸಿತ್ತು ನೋಡ. ಬೇರಿನ ಉಪಾಧಿಯಲ್ಲಿ ಶಿಕ್ಷಕರಿದ್ದಾರೆ, ಮರದ ಕಾಂಡ ಹೂವು ಕಾಯಿಯಂತೆ ಶಿಷ್ಯರಿದ್ದಾರೆ. ಯಾವುದರ ಶಿಷ್ಯ, ಯಾವುದರ ಗುರುಗಳು ಶಿಷ್ಯನನ್ನು ಬೈಬೇಕಾದ್ರೆ ಹಾಗೆಲ್ಲದು. ಅದು ಬೈಗಳಲ್ಲ, ತಪ್ಪು ತಿದ್ದಿ ಸರಿಪಡಿಸುವ ಸಾಧನ. ಯಾರ ಬೈದರೂ ಕೂಡ ತಪ್ಪು ತಿದ್ದಿ ಸರಿಪಡಿಸುವ ಸಾಧನ. ಇವತ್ತಿನ ವಿದ್ಯಾರ್ಥಿಗಳಿಗೆ ಹೇಳಬೇಕಂದ್ರೆ ನಾನು ಹೇಳ್ತೀನಿ ಎಲ್ಲ ಕಡೆ, ಮಾಣಿಕ್ ಚಂದ ತಿನ್ಬೇಡ, ಮಾಣಿಕ್ ಚಂದ ತಿಂದವ್ನು ಹೆಣ ಚಂದ ಅಂತ ಹೇಳಿದ್ರೆ ನೀವೋ ಭಾಳ ದಿವಸ ಬದುಕ್ರಿ ಅಂತಾರೆ ಅವ್ರು. ಮತ್ತು ಅವ್ರಿಗೇನು ಹೇಳ್ಬೇಕು? ನಾವು ಅದನ್ನ ಹೇಳ್ತಾರೆ ಅವ್ರು, ನಾವು ಮುಂದೆ ಹೋಗ್ತೀವಿ, ನೀವು ಹಿಂದೆ ಬರಿಬೇಕಾದ್ರೆ. ಮಕ್ಕಳೇ, ಉತ್ತತ್ತಿ ತಿನ್ರಿ ಅಂದ್ರೆ ಹೂ ಕಾಟೋಗಿತ್ತು. ಹೊಡೆದು ಬೇಕಾಗಿಲ್ಲ ಇದನ್ನ. ತತ್ತಿ ತಿಂತ ಹಾಲು ಕುಡಿರೋ ಮಕ್ಕಳಂದ್ರೆ ಎರಡು ಅಕ್ಷರ ಹೆಚ್ಚಿ ಸೇರ್ತವೆ. ಅಲ್ಕೋ ಹಾಲು ಕುಡಿತಾರೆ. ಗುರುವೇಣ ಮಹಾನ್ರ ಗುರುವೇನು ಮಹಾನ್ ಅಂತ. ಮತ್ತು ಇಂಥವ್ರಿಗೇನು ಹೇಳಬೇಕು? ಆದ ಕಾರಣ
ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರದ ಇರೋದು ಫಲಂತಿ ವೃಕ್ಷ ಅಂತ ಹೇಳ್ತಾನೆ ನಾವು. ಪರೋಪಕಾರಾರ್ಥಂ ಫಲಂತಿ ವೃಕ್ಷ, ಪರೋಪಕಾರಾರ್ಥಂ ದುಹಂತಿ ಗಾವ, ಪರೋಪಕಾರಂ ವಹಂತಿ ನದ್ಯ, ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಪರೋಪಕಾರಾರ್ಥ ಇದೆ. ನಾವು ನಮ್ಮ ತಂದೆ ತಾಯಿ ಏನು ನನಗೆ ಕೊಟ್ಟಾರ ಅನ್ನೋದಕ್ಕಿಂತ ನಮ್ಮ ತಂದೆ ತಾಯಿ ನಾವೇನು ಕೊಟ್ಟೆವು ಅದು ಮುಖ್ಯ. ಆಮೇಲೆ ಫಲ, ಪರೋಪಕಾರಾರ್ಥಂ ಫಲಂತಿ ವೃಕ್ಷ. ವೃಕ್ಷ ಮರ ಏನು ಮಾಡುತ್ತಂದ್ರೆ ಪರೋಪಕಾರಕ್ಕಾಗಿ ಹಣ್ಣು ಕೊಡ್ತದೆ. ಪರೋಪಕಾರಕ್ಕಾಗಿ ದುವಂತಿ ಗಾವ, ಹಾಲು, ಆಕಳ ಹಾಲು ಕೊಡೋದು ಪರೋಪಕಾರಾರ್ಥಕ್ಕೆ. ಪರೋಪಕಾರದ ದುವಂತಿ ನದ್ಯ, ನದಿಗಳು ಎದಕ್ಕೆ ಹರಿದ ಪರೋಪಕಾರಾರ್ಥವೇ. ಅದಕ್ಕೆ ನಾವು ಕೂಡ ಪರೋಪಕಾರಾರ್ಥ ಮಾಡಬೇಕು, ಸಾಮಾಜಿಕ ಕಾರ್ಯ ಮಾಡಬೇಕು. ಇವತ್ತು ಎಂತೆಂತ ನೋಡ್ತೇವೆ, ನಮ್ಮ ಪ್ರಾಣಿ ಪಕ್ಷಿಗಳ ಬುದ್ಧಿ ಹೇಳ್ತಾ ನಮಗೆ. ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರುಳ ಆದೆ, ಸುಟ್ಟರೆ ನೊಸಲಿಗೆ ವಿಭೂತಿ ಆದೆ, ನೀನಾರಿಗೆ ಆದೆ ಎಲೆ ಮಾಡವ. ನೋಡಿ ಎಂತ ಮಾತು. ಆಕಳ ಹೇಳ್ತಿ ಮಾತು, ಪುಣ್ಯಕೋಟಿ ಎಂಥ ಒಂದು ನೈತಿಕ ಮೌಲ್ಯಗಳನ್ನು ಹೇಳ್ತಾರೆ. ನಮ್ಮ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನ ಬೋಧಿಸಿರಿ. ಸತ್ಯಂ ಮುದ ಧರ್ಮಂ ಚರ ಅಂತ ಹೇಳ್ತಾರೆ. ಪುಣ್ಯಕೋಟಿ ಏನು ಹೇಳುತ್ತೆ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿನಂದ್ರೆ ಮೆಚ್ಚನ ಜಗದೀಶನ. ಆದ ಕಡೆ ಮಾನವೀಯ ಮೌಲ್ಯಗಳೇನದಲ್ಲ ಇವನು ಕಲಿಬೇಕು. ಇದಾಗಿ ಬುದ್ಧಂದು ಹೇಳಿದರು. ಬುದ್ಧನಲ್ಲಿ ಎಂಥ ಕೆಪಾಸಿಟಿ ಇತ್ತು. ಅಂಗುಲಿಮಾಲ ಒಬ್ಬ ದುಷ್ಟ, ಅವನನ್ನು ಶಿಷ್ಟನಾಗಿ ಪರಿವರ್ತನೆ ಮಾಡಿದ್ದು ಅಂಗುಲಿಮಾಲ. ಆತನ ದುಷ್ಟರು ಎಷ್ಟೇ ಇರಲಿ ಅವನು ಶಿಷ್ಟರನ್ನು ಮಾಡಬೇಕಾದ ಗುರು ಸಾಮರ್ಥ್ಯ ಅದ. ಈಗ ಅರ್ಹ ಶಿಷ್ಯರಿರಬೇಕು, ಸಮರ್ಥ ಗುರುಗಳಿರಬೇಕು, ಗೌರವಿಸ್ತಕ್ಕಂಥ ಸಮಾಜ ಇರಬೇಕು, ಹೊಗಳ್ತಕ್ಕಂಥ ಸರ್ಕಾರ ಇರಬೇಕು. ಇವ್ಯಾವೂ ನಾವು ಕಾಣೋದಿಲ್ಲ, ಯಾವನ್ನೂ ಕಾಣೋದಿಲ್ಲ. ಆದರೆ ಶಿಷ್ಯಂದ್ರೆ ಎಂಥವ್ರದು, ಏಕಲವ್ಯನಂಥವ್ರು ನಮಗೆ ನೈತಿಕ ಪಾಠ ಹೇಳ್ತಕ್ಕಂಥ ಯಾವುದವು ಎಲ್ಲ ಅದಾವು. ರಾಮಾಯಣ ಮಹಾಭಾರತ, ರಾಮಾಯಣ ಮಹಾಭಾರತ ಇದೆ, ಜಾನಪದ ಸಾಹಿತ್ಯ ಇದೆ. ಜಾನಪದವೇ ಬೇರು, ಕವಿವಾಣಿಯ ಹೂವು, ಜಾನಪದ ಸಾಹಿತ್ಯ ಇದೆ, ದಾಸರ ಸಾಹಿತ್ಯ ಇದೆ, ವಚನಗಳಿವೆ, ಅಭಂಗಗಳಿವೆ. ಇವೆಲ್ಲವೂ ನೈತಿಕ ಬೋಧನೆ ಮಾಡ್ತಾವೆ. ಆ ಮಕ್ಕಳಿಗೆ ನೈತಿಕ ಬೋಧನೆ ಕಲಿಸ್ರಿ ಮೊದಲ. ಅದಕ್ಕೆ ಹೇಳಿದರು, ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತೀವಿ. ಅದು ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲದು, ಗಂಡು ಮಕ್ಕಳಿಗೆ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು. ಜನನಿಂದ ಪಾಠ ಕಲಿತ ಜನರು ಧನ್ಯರು. ಮತ್ತು ಯಾಕೆ ಜನನಿ ಬೇಕು? ತಾಯಿ ಶಕ್ತಿ ದೇವತೆ, ಬರೀ ಅದು ಹೀಗಳಿಸಬಾರ್ದು, ಶಕ್ತಿ ದೇವತೆ. ಆದ ಕಾರಣ ನಾವು ಗುರುಗಳನ್ನ ಕಾಯಮಾಗಿ ನೆನೆಸ್ಬೇಕಾಗಿದೆ. ಅರಿಸ್ಟಾಟಲ್ ಗುರು, ಅಲೆಕ್ಸಾಂಡರ್ ವಿಶ್ವಖ್ಯಾತ ವ್ಯಕ್ತಿ ಏನು ಮಾಡಿದ? ಹೇಳಿದವ ತಮ್ಮ ಮಂತ್ರಿಮಂಡಲದ ಇದರಲ್ಲಿ, ಮೈ ಫಾದರ್ ಆ್ಯಂಡ್ ಮದರ್ ಬ್ರಾಟ್ ಮೀ ಫ್ರಮ್ ಹೆವನ್ ಟು ಅರ್ತ್, ಬಟ್ ಮೈ ಪ್ರಿಸೆಪ್ಟರ್ ಟುಕ್ ಮೀ ಫ್ರಮ್ ಅರ್ತ್ ಟು ಹೆವನ್. ಅರ್ಥ ಆತನ್ರಿ? ನನ್ನ ತಂದೆ ತಾಯಿ ಸ್ವರ್ಗದಿಂದ ಈ ಲೋಕಕ್ಕೆ ತಂದರು, ಆದರೆ ನನ್ನ ಗುರು ಈ ಲೋಕದಿಂದ ಆ ಲೋಕಕ್ಕೆ ಹೋದ, ಸ್ವರ್ಗಕ್ಕೆ ಹೋದ. ಅದಕ್ಕೆ ಗುರು ಧನ್ಯ ಅಂತ ತಿಳ್ಕೊಂಡು ಯಾರು ವಿಶ್ವಖ್ಯಾತಿ ಅವ್ನು ಹೇಳ್ಕೊಂಡು ಕುಂತ್ರೆ ಭಾಳ ತಗತ್ತ. ಮೈ ಫಾದರ್ ಆ್ಯಂಡ್ ಮದರ್ ಗೇವ್ ಮಿ ಪೆರಿಷಬಲ್ ಲೈಫ್, ಬಟ್ ಮೈ ಪ್ರಿಸೆಪ್ಟರ್ ಗೇವ್ ಮಿ ಇಂಪೆರಿಷಬಲ್ ಲೈಫ್. ಈಗ ಹಂಗೆ ಮುಂದುವರೆದು ಹೇಳ್ತದ. ನದಿ ದಾಟೋ ಮುಂದೆ ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ ಕೂಡ ಹೋಗ್ತಾರ. ನೀವು ಮೊದಲು ಹೋಗ್ಬಾರಿ ಗುರುಗಳ, ನೀವು ಮೊದಲು ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಅಲೆಕ್ಸಾಂಡ್ರ, ನೀ ಮೊದಲು ಹೋಗ್ಬೇಡ ಅಂತ ಗುರುಗಳು. ಇಲ್ಲ, ನಾವು ಹಾದ್ರೆ ನಡೀತಿತ್ತು ಅಂತ ಗುರುಗಳು ಅಂದರು. ಇಲ್ಲ, ನೀವು ಹೋಗಬಾರ್ದು. ಅಲ್ಲ, ನೀವು ಹೋಗ್ಬಾರ್ದು ಅಲೆಕ್ಸಾಂಡ್ರ, ಯಾಕಂದ್ರೆ ನೀವು ವಿಶ್ವವ್ಯಾಖ್ಯಾತ ಗೆದ್ದಿ, ಎಲ್ಲ ಇಡೀ ಜಗತ್ತನ್ನೇ ಗೆದ್ದಿ. ಅದಕ್ಕೆ ನೀವು ಆದ್ರೆ ಇಡೀ ಸಾಮ್ರಾಜ್ಯನೇ ಮುಳುಗುತ್ತಾ, ನೀವು ಹೋಗಬಾರ್ದು. ನೋಡ್ರಿ, ಅಲೆಕ್ಸಾಂಡ್ರನ ಮೇಲೆ ಮಾತಂತಾದ ಬಂತು. ಗುರುಗಳೇ, ನಾವು ಹೋದ್ರೆ ಹೋಗಬಹುದು. ನನ್ನಂಥ ಸಾವಿರಾರು ಶಿಷ್ಯರನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ.
ನೀವು ಹೋಗಬಾರ್ದು ಇಂಥ ನೋಡಿದಾಗ ಆಗ ನ್ಯಾಯಾಲಯ ಸರ್ ಹೇಳಿದರು. ಈಗ ಹೆಂಗದಪ್ಪ ಅಂದ್ರೆ ಅಲ್ಲಂಪುರಗಳು ವಚನ ಬರ್ತದೆ, ಕೃತಯುಗದಲ್ಲಿ ಶ್ರೀಗರು ಶಿಷ್ಯಂಗೆ ಬಡಿದ ಬುದ್ಧಿ ಕಲಿಸಿದ ಆಗಲಿ ಮಹಾಪ್ರಸಾದ. ಚರಿತ್ರಾಗುವುದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದ ಬುದ್ಧಿ ಕಲಿಸಿದ ಆಗಲೇ ಮಹಾಪ್ರಸಾದ. ದ್ವಾಪಾರದಲ್ಲಿ ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿ ಕಲಿಸಿದ ಆಗಲಿ ಮಹಾಪ್ರಸಾದ. ನನಗೆ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದ ಆಗಲಿ ಮಹಾಪ್ರಸಾದ. ನನಯ ನಿಮ್ಮ ಕಲಿಯುಗದ ಮಹಿಮೆಗೆ ಆಳು ಬರಗಾದನೇ ಗೋಶ್ವರ. ಈ ಸ್ಥಿತಿ ಹೆಂಗದ? ಆದ ಕಾರಣ ಮಕ್ಕಳಿಗೆ ನೀವು ಮಕ್ಕಳಿಗೆ ಬೋಧನೆ ಮಾಡ್ರಿ. ಏನು ಮಾಡಬೇಕು? ಮಗು, ನೀ ಹುಟ್ಟುವಾಗ ಉಸಿರಿತ್ತು, ಹೆಸರಿರಲಿಲ್ಲ. ಮಗು, ನೀ ಹುಟ್ಟುವಾಗ ಉಸಿರಿತ್ತು, ಹೆಸರಿರಲಿಲ್ಲ. ನೀ ಸತ್ತಾಗ ಉಸಿರಿರೋದಿಲ್ಲ, ಹೆಸರು ಉಳಿಬೇಕು, ಹಂಗೆ ಬದುಕು ಎಂತ ಮಾತು. ಮಗು, ನೀ ಹುಟ್ಟಿದಾಗ ನಾವು ನಕ್ಕೆವು, ನೀ ಹುಟ್ಟಿದಾಗ ನಾವು ನಕ್ಕೆವು, ನೀನು ಸತ್ತಾಗ ನಾವು ಅಳಬೇಕು. ನೋಡಲಿ ಮಗು, ನೀ ಹುಟ್ಟುವಾಗ ನಾವು ನಕ್ಕೆವು, ನೀ ಅತ್ತಿ ಅಂದ್ರೆ ಅಳುದು. ಆದರೆ ನೀ ಸತ್ತಾಗ ನಾವು ಅಳಬೇಕು. ಎಂಥ ವ್ಯಕ್ತಿಗತಪ್ಪ! ಎಷ್ಟು ಸಾಮಾಜಿಕ ಕಾರ್ಯ ಮಾಡಿದ್ದ, ಧಾರ್ಮಿಕ ಕಾರ್ಯ ಮಾಡಿದ್ದ, ಶೈಕ್ಷಣಿಕ ಕಾರ್ಯ ಮಾಡಿದ್ದ, ಎಂಥ ವಾದ ಅಂತ ಇಟ್ಕೊಂಡು ಇಡೀ ಜಗತ್ತನ್ನೇ ಅಳಬೇಕು. ಹಂಗೆ ಬದುಕು. ಆದ ಕಾರಣ ಒಂದೇ ಒಂದು ಮಾತು ಮುಗಿಸ್ತೀನಿ, ಟೈಮ್ ಭಾಳ ಅದು. ನಿಜಗುಣ ಶಿವಗಳು, ಸರ್ಪಭೂಷಣ ಶಿವಗಳು, ನಿಜ ಶಿವಗಳು ಇಬ್ಬರು ಬರ್ತಾರೆ. ಕೈವಲ್ಯ ಪದ್ಧತಿಯಲ್ಲಿ ಒಂದು ಮಾತು ಹೇಳಿದರು. 8 ಸಾಲಿಂದ ಇದೈತೆ, ಅದನ್ನು ನೋಡಿ 2 ಸಾಲ ಹೇಳಬೇಕಂತ ಮಾಡೀನಿ. ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವಣೆ ಮಾಡು. 2 ಸಾಲ ಸಾಕು. ಯಾಕಂದ್ರೆ ಮುಂದಿನ ಸಾಲ ಬರುವುದಿಲ್ಲ ಅಂತ ಅನ್ಬೇಡ್ರಿ, ಭಾಳ ಅಂತ ಬಿಟ್ಟೀನಿ. ಹೊರ ನಡಿಬಿಡಿ, ಶಾಂತೋಡ ನಾಡು, ಕರುಣೆಯಲ್ಲಿ ಜೀವಿಗಳಲ್ಲಿ ನಿಂದಿಸಿ ನುಡಿದರ ಆರು, ಮನಸ್ಸಿಗೆ ಬಂದಂತ ನಡೆಯಿದ್ರು ಕಾಮಾದಿಗಳನ್ನು ಜಯಿಸಿ. ಇಷ್ಟ ನಮ್ಮ ಜೀವನ ಸೂತ್ರ ಮುಗಿದು. ಜೀವನ ಅಂದ್ರೆ ಇದೆ. ನಾವು ಹೇಳ್ತೇವೆ, ಬಾಲ್ಯ ಹಣ್ಣು ಅನ್ನುತ್ತ, ಯೌವನ ಹೆಣ್ಣು ಅನ್ನುತ್ತ, ವಾರ್ಧಕ್ಯ ಹೊನ್ನು ಅನ್ನುತ್ತ, ಮುಪ್ಪು ಮಣ್ಣು ಅನ್ನುತ್ತ. ಆದ ಕಾರಣ ಜೀವನ ಕ್ರಮ ಒಬ್ಬರು ಹೇಳಿದರು. 10ರ ಹಕ್ಕಿ, 20ರ ನಕ್ಕಿ, 30ರ ಮುರುಕ, 40ರ ಗರ್ವ, 50ರ ಅರಿವು, 60ರ ಮರೆವು, 70ಕ್ಕೆ ಬಾಯಿಗೆ, 80ಕ್ಕೆ ಕಾಗಿ, 90ಕ್ಕೆ ಗೂಗಿ, 100ಕ್ಕೆ ಹೊಟ್ಟುಕೊಂಡು ಹೋಗಿ. ಇದು ಜೀವನ ಪದ್ಧತಿ. ಹಾಗಾದ್ರೆ ನಾವೇನು ಮಾಡಬೇಕು? ಸಮಾಜಕ್ಕೆ ಏನು ಮಾಡಿ ನೀನು? ಗಾಡ್ ವಿಲ್ ನಾಟ್ ಆಸ್ಕ್ ಅಸ್ ವೆದರ್ ಯು ಆರ್ ಮೇಲ್ ಆರ್ ಫಿಮೇಲ್, ವೆದರ್ ಯು ಆರ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್, ವೆದರ್ ಯು ಆರ್ ರಿಚ್ ಆರ್ ಪುವರ್, ಬಟ್ ಯು ವಿಲ್ ಆಸ್ಕ್ ಅಸ್ ವಾಟ್ ಯು ಆರ್ ಡನ್ ಫಾರ್ ದ ಸೊಸೈಟಿ, ರಿಲಿಜನ್ ಆ್ಯಂಡ್ ಕಂಟ್ರಿ. ದೇವ್ರು ಏನು ಕೇಳ್ತಾನೆ? ಏನೋ ಶ್ರೀಮಂತದೆಯೋ, ಬಡವದೆಯೋ, ಎಜುಕೇಟೆಡ್ಡೋ, ಅನ್ಎಜುಕೇಟೆಡ್ಡೋ, ಇವನ್ನ ಯಾವನು ಕೇಳೋದು. ನೀ ಏನು ಮಾಡಿದಿ? ಸಮಾಜಕ್ಕೆ ಏನು ಮಾಡಿದಿ? ಸಮಾಜ ಭಾಳ ಮುಖ್ಯ. ಸಮಾಜ ನಮ್ಮನ್ನ ತಂದಿಸಿದ್ರೆ ಸಮಾಜಕ್ಕೆ ನಾವು ಏನು ಕೊಡಬೇಕು ಅಂದ್ರೆ, ತೆಂಗಿನ ಮರ ಬೆಳೆದಿರ್ತದೆ, ಆದರೆ ಬೇರೆ ಗಟ್ಟಿದ್ದಾಗ ಅದು ಬೆಳಿತೈತಿ. ಬೇರೆ ಅಂದ್ರೆ ಗುರು, ಮರ ಅಂದ್ರೆ ಶಿಷ್ಯ. ಯಾಕೆ ಗುರುಗಳು ತಮ್ಮ ಒಂದು ಕೀರ್ತಿಗಾಗಿ ಬೆಳೆದಾಡಿಲ್ಲ. ನೀವು ಹಾಗೆ ಹೇಳ್ತೀರಿ ಒಂದು ಮಾತು. ಶಿವಾಜಿ ಎಲ್ಲರಿಗೂ ಗೊತ್ತು, ಶಿವಾಜಿ ಗುರು ದಾದಾಜಿ ಕೊಂಡದೇವ ಸಮರ್ಥ ರಾಮದಾಸ ಯಾರಿಗೂ ಗೊತ್ತಿಲ್ಲ. ಪಕ್ಕ ಗೊತ್ತು, ವಿದ್ಯಾರ್ಥಿಗಳು ಗೊತ್ತಿಲ್ಲ. ಚಂದ್ರಗುಪ್ತ ಮೂರೇ ಗೊತ್ತು, ಚಾಣಕ್ಯ ಗೊತ್ತಿಲ್ಲ. ಕೃಷ್ಣ ಪರಮಾತ್ಮ ಗೊತ್ತು, ಅವ್ರ ಗುರುಗಳು ಯಾರಿಗೂ ಗೊತ್ತಿಲ್ಲ. ಆತನಾಗಿ ಗುರುಗಳು ತಮ್ಮ ಹೆಸರನ್ನು ಗೌಪ್ಯವಾಗಿಟ್ಟುಕೊಂಡು, ಇವತ್ತು ನಾನು ಹೇಳ್ತೇವೆ, ವಿವೇಕಾನಂದ ರಾಮಕೃಷ್ಣ ಬಗ್ಗೆ ನ್ಯಾಯಾಲಯ ಸರ್ ಹೇಳಿದರು. ಇನ್ನೊಂದು ಅವ್ರು ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅವ್ರ ಶಿಷ್ಯ ವಿವೇಕಾನಂದ ಬಗ್ಗೆ ಭಾಳಷ್ಟು ಪರಿಚಯ. ಅಥವಾ ಸಿದ್ದೇಶ್ವರ ಸ್ವಾಮಿಗಳು ಎಲ್ಲರಿಗೂ ಗೊತ್ತು, ಆದ್ರೆ ಮಲ್ಲಿಕಾರ್ಜುನ ಸ್ವಾಮಿಗಳು ಯಾರಿಗೂ ಗೊತ್ತಿಲ್ಲ. ಅದೇ ಶಿಶುನಾಳ ಶರೀಫರ್ ಗೊತ್ತು, ಆದರೆ ಗುರು ಗೋವಿಂದ ಬಿಟ್ಟರೆ ಗೊತ್ತಿಲ್ಲ. ಆದ ಕಾರಣ ತಮ್ಮ ಒಂದು ಹೆಸರನ್ನು ಗೌಪ್ಯವಾಗಿಟ್ಟುಕೊಂಡು ಕೀರ್ತಿಗಾಗಿ, ಇವ್ರ ಕೀರ್ತಿಯಾಗಿ, ಶಿಷ್ಯರ ಕೀರ್ತಿಗಾಗಿ ಬೆಳಗಿದಂಥ ವ್ಯಕ್ತಿ ಯಾರಿದ್ರೆ ಅವ್ರ ಗುರು ಅಂತ ಹೇಳ್ಬೋದು. ಆದ ಕಾರಣ ಇನ್ನು ಮಕ್ಕಳಿಗೆ ಏನು ಹೇಳ್ಬೇಕಂದ್ರೆ, ಅವ್ರ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಭೇದ ಇದ್ದಿಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದರು. ಆದರೆ ಇದು ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡೋದು ಎಲ್ಲರೂ. ಇದು ಅದ್ಧೂರಿ
ನ ಭೂತೋ ನ ಭವಿಷ್ಯತಿ. ಯಾಕಂದ್ರೆ ನ ಭವಿಷ್ಯತಿ ಅನ್ನಕ್ಕೆ ಬರೋದಿಲ್ಲ, ಇದಕ್ಕಿಂತ ಅದ್ದೂರಿ ಮಾಡೋರು ಬರಬಾರ್ದು ಯಾಕೆ ಅಂತ ಅನ್ಸುತ್ತೆ. ಆದರೆ ಮೊದಲು 26/4 ಮಾಡಿದ್ರು, ಅವರು ಅದ್ದೂರಿ ಮಾಡಿದ್ರು. ಅದಕ್ಕಿಂತ ಅದ್ದೂರಿ ಇವ್ರು ಮಾಡಿದರು. ಏನು ಖರ್ಚು ವೆಚ್ಚ ನೋಡಿದ್ರೆ ನಮಗೆ ತಗಡು ಹಾಕ್ಸಿದ್ರು, ಇದನ್ನು ಮಾಡಿದರು, ಪೇಂಟ್ ಹಚ್ಚಿದ್ರು, ಮದುವೆಗಿತ್ತಿ ಹೆಂಗೆ ಅಲಂಕಾರ ಬೇಕು ಹಂಗೆ ಮಾಡಿದರು. ನಮಗೂ ಪೀಠ ಕೊಟ್ಟಾರ. ಇದು ಶಿರಸ್ತ್ರಾಣ, ಗಾಡಿ ಹೊಡಿತಿರ್ತಾರಲ್ಲ ಅವಾಗ ತಲೆ ಮೇಲೆ ಹಾಕೋ ಹೆಲ್ಮೆಟ್ ಅಲ್ರಿ ಅದು, ಆ ಹೆಲ್ಮೆಟ್ ಇದ್ದಂಗೆ ಅದು. ಇದು ಆಹಾರ ಇದನ್ನು ಮತ್ತೆ ಒಂದು ಶಾಲು ಹೊಸಿದ್ರು. ಶಾಲು ಹೊಸಿದ್ರೆ ನಮಗೆ ರಕ್ಷಾ ಕವಚ, ನಮ್ಮ ಗುರುಗಳ ಮುಂದೆ ರಕ್ಷಣೆ ಆಗಲಿ, ಅವರು ಹೆಲ್ಮೆಟ್ ಹಾಕೊಂಡು ಅಡ್ಡಾಡಲಿ ಅಂತ ತಿಳ್ಕೊಂಡು ರಕ್ಷಾ ಕವಚ ಕೊಟ್ಟರು. ಎಲ್ಲ ಚೆಂದಾಗಿ ಮಾತಾಡಿದ್ರು. ನಮ್ಮ ಹೂಗಾರ್ ಬಾಯಿ, ನಮ್ಮ ಅಣ್ಣಕ್ಕರು, ನ್ಯಾನೇಲ್ ಸರು ಎಲ್ಲರೂ ಹೇಳಕ್ಕೊಂದು ಕುಂತ್ರೆ. ಕಂಗಳ ಅವರಂತೂ ಭಾಳ ನಮ್ಮ ಸಮಾರಂಭ ಕಂಗಳ ಅಂದರೆ ಕಣ್ಣುಗಳೇ. ಅದಕ್ಕೆ ನಮ್ಮ ಸಮಾರಂಭಕ್ಕೆ ಅವರ ಕಣ್ಣುಗಳೇ ಆಗಿ ತಮ್ಮದೇ ಆದಂಥ ಶೈಲಿಯಲ್ಲಿ ಭಾಳ ಚಂದ ಬೋಧನೆ ಮಾಡಿದರು. ಯಾಕಂದ್ರೆ ಅವರು ಕೂಡಿದ್ದೆವು, ಭಾಳ ಸಲ ಕೂಡೇವು, ಆದರೆ ಆ ಹೆಸರು ನನಗೆ ನೆನಪು ಬರಲಿಲ್ಲ ಅವಾಗ. ಹಂಗೆಲ್ಲ ನನಗೆ ಪರಿಚಿತ ತಿಳ್ಕೊಂಡು ಹೇಳಿದಾಗ ಗೊತ್ತಾಯ್ತು ಅವಾಗ ನನಗೆ. ಒಟ್ಟಾರೆ ಎಲ್ಲ ನಮ್ಮ ಈಗ ಏನು ಮಾಡಿದ್ರೆ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೆಂಗಂದ್ರೆ ಹುಲ್ಲಿನ ಮೇಲೆ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಗಳು, ಹುಲ್ಲಿನ ಕಟ್ಟಡ ಮೇಲೆ ಇರ್ತಕ್ಕಂಥ, ಇಟ್ಟಂಗಿ ಮೇಲೆ ಕಟ್ಟಿದಂಥ, ಕಲ್ಲಿನಿಂದ ಕಟ್ಟಿದಂಥ, ಮಣ್ಣಿನಿಂದ ಕಟ್ಟಿದಂಥ ಹೈಸ್ಕೂಲ್ಗಳು, ಆಮೇಲೆ RCCನ ಕಟ್ಟಿದಂಥ ಯಾವುವು ಕಾಲೇಜುಗಳು. ನಿಜವಾಗಿ ನಮ್ಮ ಪ್ರಾಥಮಿಕ ಶಿಕ್ಷಣ ಇನ್ನೊಂದು ಒಳ್ಳೆ ಕೆಲಸ ಮಾಡಿದರೆ ಇವೆಲ್ಲರೂ ನಾವು ನೋಡಿದ ಅಭೂತಪೂರ್ವ ಕುಡಿದೆಲ್ಲ ನಾವು. ಆದ ಕಾರಣ ಅಲ್ಲಂಪ್ರಭುಗಳು ಮಾತು ಹೇಳಿದರು, ಭೂತ ಕೂಡಿ ಅದ್ಭುತವಾತೆಯ, ಭೂತ ಕೂಡಿ ಅದ್ಭುತವಾಗಿದೆ. ಅವರೊಂದು ಭೂತ, ನಾವೊಂದು ಭೂತ. ಭೂತ ಅಂದ್ರೆ ಭೂತ ಅಲ್ರಿ, ಅವೇನು ಅಂತೀವಕ್ಕ ಪಂಚಮಹಾಭೂತಗಳು. ಆ ಒಂದು ಪಂಚಮಹಾಭೂತ, ಈ ಪಂಚಮಹಾಭೂತ ಕೂಡಿ ಭೂತ ಕೂಡ ಅದ್ಭುತವಾಯ್ತಯ್ಯ. ಯಾಕಂದ್ರೆ ಮುಖ ನೋಡಿದ್ದಿಲ್ಲ ನಾವು ಭಾಳ ದಿವಸವರೆಗೂ. ಅದನ್ನೊಂದು ದರ್ಶನ ಮಾಡಿದ್ರೆ ನಿಮಗೆ ಭಾಳಷ್ಟು ನಾವು ಅಭಿನಂದನೆಗಳನ್ನ ಹೇಳಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಇದು ಒಂದು ಹೊಸದೇನೆಂದ್ರೆ ಈ ರೀತಿ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ ಕೂಡಿ ಒಂದು ಈ ಗುರುವಂದನಾ ಕಾರ್ಯಕ್ರಮ ಮಾಡಿದ್ದು ಎಲ್ಲಿ ನೋಡಿಲ್ಲ. ಇದೇ ಫಸ್ಟ್. ಯಾಕಂದ್ರೆ ಎಲ್ಲ ಎಲ್ಲಿ ನೋಡ್ಬೇಕು ನಾವು. ಆದ ಕಾರಣ ಎಲ್ಲರಿಗೂ ಒಂದು ದರ್ಶನ ಮಾಡಿಸಿರಿ. ಹಳೆ ವಿದ್ಯಾರ್ಥಿ ಅನುಕೂಲ, ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳ್ಬೇಕಾಗತ್ತೆ. ಆ ಹಿರಿಯ ವಿದ್ಯಾರ್ಥಿಗಳು ಪರಸ್ಪರ ಕೂಡಿದ್ದಾರೆ, ಮಾತಾಡಿದ್ದಾರೆ, ಯಾರನ್ನ ನಡೆಸ್ಬೇಕು, ಯಾರನ್ನ ಬಿಡಬೇಕು. ಅದಕ್ಕೆ ಸರೋಜನ ಮಾತು ಹೇಳ್ಕೊಂಡು ಕುಂತ್ರೆ ಹಂಗೆ ಹೋಗುತ್ತಿದ್ದು. ಯಾಕಂದ್ರೆ 40 ನಿಮಿಷ ಆಗುವವರೆಗೆ ನಾವು ಮಾಸ್ತರ್ ಬಿಡೋರಲ್ಲ. ಆದ ಕಾರಣ ಯಾಕಂದ್ರೆ ಹೊಟ್ಟೆ ಗಡಬಡ ಐತಿ. ಒಂದು ಕೊನೆ ಮಾತು ಭಾಳ ಅದು ಇಲ್ಲೇ ದೇವರ ದಾಸಿಮೇಣರು ಹೇಳ್ತಾರೆ ಒಂದು ಏನು, ಕಡೆಗೀಲಿಲ್ಲದ ಬಂಡೆ ಹೊಳೆಗಡ ಮಾಂಬದೆ, ಕಡೆಗೀಲು ಬಂಡಿಗೆ ಆಧಾರ, ಕಡದರ್ಪ ಮೇರದ ಒಡಲೆಂಬ ಬಂಡಿಗೆ ಶರಣ ನುಡಿದರ್ಪಣವೇ ಕಾರಣ, ನಡುಗಡನವೇ ಕಾರಣ. ಕಡೆಗೀಲದ ಬಂಡೆ ಬೀಳುತ್ತೆ, ಕಡೆಗೀಲು ಬಂಡಿಗೆ ಆಧಾರ, ಕಡದರ್ಪವೆಂಬ ಈ ಒಡಲಿಗೆ ಶಿವಶರಣ ನುಡಿಗಳೇ ಕಡೆಗೀಲು. ಆದ ಕಾರಣ ಗುರುಗಳು ಏನು ಬೋಧನೆ ಮಾಡ್ಯಾರ, ಯಾರ್ಯಾರು ಏನು ಸ್ಪೀಚ್ ಮಾಡ್ಯಾರ, ಅವ್ರ ಮಕ್ಕಳು ಮಾಡಲಿ, ಶಿಕ್ಷಕರು ಮಾಡಲಿ, ಭಾಳ ಚಂದ ಮಾತಾಡಿದ್ರು. ಅವರೆಲ್ಲರೂ ಏನು ಕಡೆಗೀಲನ್ನ ಹಾಕ್ಯಾರ. ಇವಾಗ ನಿಮ್ಮ ಜೀವನಕ್ಕೆ ಕಡೆಗೀಲನ್ನ ಹಾಕ್ಯಾರ. ಆದ ಕಾರಣ ನಿಮ್ಮೆಲ್ಲರಿಗೂ ಪಡದಪ್ಪ ಮಹಾಸ್ವಾಮಿಗಳು, ಚಂದ್ರಶೇಖರ ಸ್ವಾಮಿಗಳು ಹಾಗೂ ಇಲ್ಲಿ ಕುಳಿದಂಥ ಎಲ್ಲ ಗುರು ಹಿರಿಯರು ನಿಮಗೆ ಎರಡೂ ಕೈಯಿಂದ ಹಾರೈಕೆ ಕೊಡ್ತು. ನಿಮ್ಮ ಮುಂದಿನ ಜೀವನ ಭಾಳಷ್ಟು ಸುಖಕರವಾಗಲಿ. ನಿಮಗೆ ಯಾವುದೇ ಅಡ್ಡಿ ಆತಂಕಗಳು ನಿಮ್ಮ ಕುಟುಂಬಕ್ಕೆ ಬರಬಾರದು. ಆದ ಕಾರಣ ನಿಮಗೆಲ್ಲರೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಎಲ್ಲರ ಪರವಾಗಿ ನನ್ನ ಎರಡೂ ಕೈಯಿಂದ ಹಾರೈಸುತ್ತಾ ನನ್ನ ಒಂದು ಅಲ್ಪ ನುಡಿನ ಇಲ್ಲ, ಏನು ಭಾಳ ನುಡಿ ಅಲ್ಲ, ಅಲ್ಪ ನುಡಿಗೆ ವಿರಾಮಗಾಯಿತು. ಇಂಗನೆ ಶಿವಂಭಯ. ಕಾರ್ಯಕ್ರಮದ ಕುರಿತು ದಿಕ್ಸೂಚಿಯ ನುಡಿಗಳನ್ನಾಡಿ ಮಾರ್ಗದರ್ಶನ ನೀಡಿರುವಂತಹ ಹೆಮ್ಮೆಯ ಶ್ರೀಯುತ MB ಹೂಗಾರ್ ಗುರುಗಳಿಗೆ ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದಿಸಬೇಕಂತ ಕೇಳ್ಕೊತಾ ಇದ್ದೇನೆ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿ ಬಿ ಕಲ್ಲೋಳಿ ಗುರುಗಳು ಇದ್ರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರ್ತಾ ಇದ್ರು. ಆದರೂ ಸಹಿತ ಜಿ ಬಿ ಕಲ್ಲೋಳಿಗರ ಗುರುಗಳ ಒಂದು ಶ್ರೀಮತಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಅಮ್ಮನವರಿಗೆ ಹಾಗೂ ಸನ್ಮಾನ ಮಾಡುತ್ತಿರುವಂತಹ ಎಲ್ಲ ಸ್ನೇಹಿತೆಯರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಹಣೆ ಮಾಡಿದು. ಅದೇ ರೀತಿ ಈ ಸಂಸ್ಥೆಯ ಈ ಹಿಂದಿನ ಅಧ್ಯಕ್ಷರು ಪರಮ ಪೂಜ್ಯರಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀಗುರು ಚಂದ್ರಶೇಖರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಹಣೆ ಮಾಡಿದು. ಇವತ್ತಿನ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೇ ಅನ್ನದೇ ಎಲ್ಲರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಯಾವತ್ತು ನನ್ನ ಸನ್ಮಿತ್ರ ವಿದ್ಯಾಶಾಲೆ ಹಲವಾರು ಸಹೋದ್ಯೋಗಿ ಮಿತ್ರರೇ ಮತ್ತು ಪ್ರಾಥಮಿಕ ಶಾಲೆಯ ಯಾವತ್ತು ಸನ್ಮಿತ್ರರೇ, ನಿವೃತ್ತ ಶಿಕ್ಷಕ ಬಂಧುಗಳೇ, ಮುಖ್ಯ ಗುರುಗಳೇ ಹಾಗೂ ನನ್ನ ಆತ್ಮೀಯ ನಲ್ಮೆಯ ವಿದ್ಯಾರ್ಥಿನಿಯರು, ಸಂದ್ 2000 ಮತ್ತು 2001ರ SSLC ವಿದ್ಯಾರ್ಥಿಗಳ ಒಂದು ವತಿಯಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ತಾವೆಲ್ಲರೂ ಅತ್ಯಂತ ವೈಭವಯುತವಾಗಿ ಆಚರಣೆಯನ್ನು ಮಾಡಿದರೆ ಅದಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಶಾಲೆಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಮೊದಲಿಗೆ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾರಣ, ಸುಮಾರು ತಿಂಗಳಿಂದ ತಾವೆಲ್ಲರೂ ಅನೇಕ ಸಲ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದಿರಿ. ಯಾಕೆಂದರೆ ಇಂಥ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಕೆಲವು ದಿನಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಅಂದ್ಕೊಂಡಿದ್ದೀವಿ ಏನೋ ಒಂಥರ ಗುರುಗಳ ಕಾರ್ಯಕ್ರಮ ಮಾಡ್ತಾರೆ ಅಷ್ಟೇ ಅಂತ ತಿಳ್ಕೊಂಡು. ಆದರೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರಪ್ಪ ಅಂತಂದ್ರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದರ 100 ಪಟ್ಟು ಹೆಚ್ಚು ನೀವು ಮಾಡಿದಿರಿ. ಅದಕ್ಕೆ ತಮಗೆ ನಾನು ತುಂಬ ಚಿರಋಣಿಯನ್ನು ಆಗ್ತಾ ಇದ್ದೇನೆ. ಇಲ್ಲಿ ಸುಮಾರು ವಿದ್ಯಾರ್ಥಿನಿಯರು ತಮ್ಮ ಅನುಭವಗಳನ್ನು ಕೂಡ ಹೇಳಿದರು. ಭಾಳಷ್ಟು ನಮ್ಮ
ರವಿ ಸರ್ ಅವರು, ಆನಂತರ ಹೂಗಾರ್ ಸರ್ ಅವರು ಸಾಹಿತಿಗಳು. ಯಾಕಂತಂದ್ರೆ ಔರಂಗ ಕನ್ನಡವನ್ನು ನಿರಾರ್ಗಳವಾಗಿ ಅರ್ಜಿಸಿಕೊಂಡವರು ಅಂತಂದ್ರೆ ನಾವು ನೋಡಿಲ್ಲ. ಯಾಕಂತಂದ್ರೆ ಅವ್ರು ಇದ್ದಾಗ ನಾವು ಸಹಾಯಕ ಶಿಕ್ಷಕರಾಗಿದ್ವಿ. ಅವ್ರು ಮಾತಾಡ್ತಾ ಇದ್ರಪ್ಪ ಅಂತಂದ್ರೆ ಇಡೀ ಸಾಹಿತ್ಯವನ್ನೇ ಅವರು ಪುಸ್ತಕದ ರೂಪದಲ್ಲಿ ತೆರೆದಿರ್ತಾ ಇದ್ರು. ಹಾಗಾಗಿ ನಾವು ಅವರಿದ್ದಾಗ ಬಹಳಷ್ಟು ಕಲ್ತ್ಕೊಂಡಿವಿ. ಯಾಕಂದರೆ ಈ ಶಾಲೆ ನನಗೆ ಕಲಿಸಿದ್ದು ಒಂದು ಸಂಸ್ಕಾರ, ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥದ್ದು ಗೌರವ, ಇಲ್ಲಿ ನಾನು ಕಲ್ತಿದ್ದು. ಹಾಗಾಗಿ ನೀವು ಈ ಒಂದು ಕಾರ್ಯಕ್ರಮದ ರೂಪದಲ್ಲಿ ಏನು ಮಾಡಿದಿರಿ, ಇದು ಎಂದಿಗೂ ಮರೆಯಲಾರದ ಒಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ಯಾಕಂದರೆ ಅಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ತಾವುಗಳೆಲ್ಲ ಮಾಡಿದರೆ. ಯಾಕಂದರೆ ನಾಯಕರು ಹೇಳಿದರು, ಅವಾಗವಾಗ ನಾವೆಲ್ಲರೂ ಕೂಡ ಈ ಥರ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಬ್ಬರು ಚರ್ಚೆಯನ್ನು ಮಾಡ್ತಿದ್ವಿ. ಹಾಗಾಗಿ ನಮ್ಮ ಶಾಲೆಗೆ ನೀವು ಸೀಟನ್ನು ಹಾಕ್ಕೊಟ್ರಿ. ಆನಂತರ ಎದಕ್ಕಿಂತ ಮಿಗಿಲತ್ತಂದ್ರೆ ನಮ್ಮ ದಾನಯ್ಯ ಚೌಕಿಮಠ್ ಮತ್ತು ಹನುಮಂತ್ ತಳವಾರ್ ಇವರು ಇರುವರು ನಮ್ಮ ಶಾಲೆಗೆ ಏನೋ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಮಾತೆ ವಿದ್ಯಾ ಅಧಿದೇವತೆಯ ಸರಸ್ವತಿಯ ಒಂದು ಮೂರ್ತಿಯನ್ನು ಮತ್ತು ಗುರು ಪರಂಪರೆಯನ್ನು ಯಾವಾಗಲೂ ಸ್ಮರಣೆ ಮಾಡ್ತಕ್ಕಂಥ ಮೂರ್ತಿಯನ್ನು ಕೆತ್ತನೆ ಮಾಡಿ ತಾವೆಲ್ಲರಿಗೂ ಕೂಡ ಉಡುಗೊರೆಯಾಗಿ ನೀಡಿದರೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಲೆ ಮತ್ತೆ ತಮ್ಮಲ್ಲಿ ಹೆಚ್ಚೆಚ್ಚು ಬೆಳೀಲಿ. ಆ ಗುರುಲಿಂಗೇಶ್ವರ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಒಂದು ಆರೋಗ್ಯ, ಒಳ್ಳೆಯ ಕಲೆ ಕೊಡಲಿ ಅಂತ ತಿಳ್ಕೊಂಡು ನಾನು ಹಾರೈಸ್ತಾ ಇದ್ದೇನೆ. ಆನಂತರ ಯಾಕಂತಂದರೆ ಸಮಯ ಭಾಳಷ್ಟು ಮುಖ್ಯ. ಈಗಾಗಲೇ ನಾವು 2 ಗಂಟೆಗೆ ಕಾರ್ಯಕ್ರಮ ಮುಗೀತದೆ, 2:30-3 ಗಂಟೆಗೆ ಎಲ್ಲರೂ ಇಲ್ಲಿಂದ ನಿರ್ಗಮಿಸ್ಬೇಕಂತ ತಿಳ್ಕೊಂಡು ಎಲ್ಲರೂ ಮಾತಾಡೋದು. ಆದರೆ ಈಗ ನೋಡಿದರೆ ಸಮಯ 4 ಗಂಟೆ 15 ನಿಮಿಷ. ಇಷ್ಟೊತ್ತವರೆಗೆ ಕಾರ್ಯಕ್ರಮ ಮಾಡಿ ಯಾರಿಗೂ ಎದ್ದು ಹೋಗೋ ಮನಸ್ಸು ಇಲ್ಲ. ಯಾಕಂದರೆ ಆ ರೀತಿಯಾಗಿರ್ತಕ್ಕಂಥ ನೀಟ್ನೆಸ್ ಆಗಿ ಪ್ರತಿಯೊಬ್ಬರು ಅಚ್ಚುಕಟ್ಟತನದಿಂದ ಈ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಆನಂತರ ರವಿ ಸರ್ ಅವರು ಸಾಹಿತ್ಯಗಳು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರೂ ಕೂಡ ಅವರಲ್ಲಿ ಸಾಹಿತ್ಯ ಎಂಥದಿದೆಯಪ್ಪ ಅಂತಂದ್ರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ. ಒಂದೊಂದು ಮಾತಿನಲ್ಲಿ, ಒಂದೊಂದು ಶಬ್ದದಲ್ಲಿ ಒಂದು ಪುಟದಷ್ಟು ವಿಸ್ತೃತವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ತುಂಬಿರ್ತಕ್ಕಂಥದ್ದು. ಅವರು ಶ್ರೀ ರವಿ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದಾರೆ. ಶ್ರೀ ರವಿ ಎಂಬತಕ್ಕಂಥ ಯೂಟ್ಯೂಬ್ ಚಾನಲನ್ನು ನೋಡಿದ್ರಪ್ಪ ಅಂತಂದ್ರೆ ಅವರ ಸಾಹಿತ್ಯದ ಅಭಿರುಚಿಯನ್ನು ಕೂಡ ನಾವು ತಿಳ್ಕೋಬಹುದು. ಹಾಗಾಗಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ KGS ಶಾಲೆಯವರು ಮತ್ತು KBMP ಶಾಲೆಯವರು ಮತ್ತು ನಮ್ಮ ಶಾಲೆಯನ್ನು ಒಳಗೊಂಡಿದ್ದ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೊಟ್ಟಿದ್ರೆ ದೇವರು ನಿಮಗೆ ಸದಾ ಹಸನ್ಮುಖಿಯಾಗಿ, ನೀವು ಅಲ್ಲದೆ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಒಳ್ಳೆಯ ರೀತಿಯಿಂದ ನಡೀಲಿ. ಯಾಕಂತಂದರೆ ಇವತ್ತ ತಾವು ನೀಡಿರ್ತಕ್ಕಂಥ ಒಂದು ಸಮಯವನ್ನು, ಯಾಕಂತಂದರೆ ಬಹಳಷ್ಟು ಜನ ಸಮಯನೇ ಸಿಗೋದಿಲ್ಲ ಅಂತಾರೆ. ಅಂಥದ್ರಲ್ಲಿ ಸುಮಾರು 5-6 ತಿಂಗಳವರೆಗೆ ತಾವೆಲ್ಲರೂ ಕೂಡ ಹಲವಾರು ಬಾರಿ ಸಭೆಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟತನದಿಂದ ಮಾಡಿ ಇವತ್ತಿನ ಒಂದು ಸಮಯ. ಯಾಕೆಂದರೆ ರವಿವಾರ ಇದ್ದರೂ ಕೂಡ ನನಗೆ ನಮ್ಮ ಸಿಬ್ಬಂದಿಯವರು ಹೇಳ್ತಾರೆ, ಸರ್ ಇರೋದೇ ಒಂದು ರವಿವಾರ ಹಾಕ್ಬಿಟ್ರೆ ಹ್ಯಾಂಗ್ರಿ ಅಂತ ತಿಳ್ಕೊಂಡು. ಆದರೆ ಬೇರೆಯವರಿಗೂ ಕೂಡ ರವಿವಾರ ಇರ್ತದೆ. ಯಾಕೆಂದರೆ ಈಗ SIR ಒಂದು ನಡೀತಾ ಇದೆ. ಶಾಲೆಯಿಂದ ಹೊರಗಿಳಿಯತಕ್ಕಂಥ ಒಂದು ಸಂದರ್ಭವೂ ಕೂಡ ಇಲ್ಲ. ಜಾಸ್ತಿ ಜನ ಶಿಕ್ಷಕರು ಇರುವುದರಿಂದ, BLOಗಳು ಇರುವುದರಿಂದ ಇವತ್ತಿನ ದಿವಸ ಒಂದೇ ದಿವಸ ನಮಗೆ ರಜೆ ಸಿಗೋದು. ಆದರೂ ಕೂಡ ಅದರಲ್ಲಿ ನಾವೆಲ್ಲರೂ ಕೂಡ ಬಿಡುವು ಮಾಡಿಕೊಂಡು, ತಾವೆಲ್ಲ ಕೂಡ ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಮಾಡಿಕೊಟ್ಟಿದ್ರಿ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಯಾಕಂತಂದರೆ ಈಗ ಭಾಳಷ್ಟು ಸಮಯ ಆಗಿದೆ. ಯಾಕಂದರೆ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೋಸ್ಕರ ಕಾಯಂಗಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವಂದಿಸ್ತಾ ಇದ್ದೇನೆ. ಆನಂತರ ಗುರುಗಳು ಗುರುಲಿಂಗೇಶ್ವರ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಸದ್ಬುದ್ಧಿ, ಸದ್ವಿಚಾರ, ಆಯುರಾರೋಗ್ಯ ಮತ್ತು ಆಯುಷ್ಯ, ಒಳ್ಳೆಯ ಸಂಸ್ಕಾರಗಳನ್ನು ಕೊಡಲಿ ಅಂತ ತಿಳ್ಕೊಂಡು ಹಾರೈಸುತ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ವೇದಿಕೆಯನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡಾಂಬೆ. ಕಾರ್ಯಕ್ರಮದ ಕುರಿತು ಮಾರ್ಗದರ್ಶನ ನುಡಿಗಳನ್ನಾಡಿ ಅಧ್ಯಕ್ಷೀಯ ನುಡಿಗಳನ್ನಾಡಿರುವಂತಹ
ನಮ್ಮ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ ಎಸ್ ವಿ ಲಮಾಣಿ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮದ ಕೊನೆಯ ಘಟ್ಟ. ದಯವಿಟ್ಟು ಕ್ಷಮೆ ಇರಲಿ, ಈಗಾಗಲೇ ಬಹಳಷ್ಟು ಸಮಯ ಆಗೈತಿ. ನಮ್ಮ 2000 ಮತ್ತು 2001ನೇ ಬ್ಯಾಚ್ನಲ್ಲಿರ್ತಕ್ಕಂಥ ಎಲ್ಲ ಮಿತ್ರ ವೃಂದದಲ್ಲಿ ಶಿಕ್ಷಕ ವೃತ್ತಿಯನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಡೋಣಿಯಲ್ಲಿ ಶಾಲೆಗೆ ಅತ್ಯುತ್ತಮ ಶಾಲೆ ಅಂತಕ್ಕಂಥ ನೃಪತುಂಗ ಪ್ರಶಸ್ತಿಯನ್ನು 2 ಸಾರಿ ಪಡೆದಿರ್ತಕ್ಕಂತಹ ನಿಮ್ಮೆಲ್ಲರ ಮಿತ್ರ ಶ್ರೀ ಚಂದ್ರು ಆಡಿನ್ ಅವರಿಗೆ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ಪ್ರೀತಿಯ ಸನ್ಮಾನ ದಯಮಾಡಿ ಸ್ವೀಕರಿಸಬೇಕಾಗುಂಟು. ಈಗಾಗಲೇ ಸಮಯ ಭಾಳ ಆಗೈತೆ ದೋಸ್ತ, ದಯಮಾಡಿ ಬಾ. ನಮ್ಮೆಲ್ಲರ ಸ್ನೇಹಿತ, ಈ ಕಾರ್ಯಕ್ರಮದ ಒಬ್ಬ ರೂವಾರಿಗಳಲ್ಲಿ ಅತಿ ಮುಖ್ಯವಾದವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಬ್ಬ ಸ್ನೇಹಿತನನ್ನ, ಒಬ್ಬ ಗುರುವನ್ನ ಸನ್ಮಾನಿಸೋದು ನಿಮ್ಮೆಲ್ಲರ ಹೆಮ್ಮೆಯ ಕ್ಷಣ ಅಂತ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ಅತೀವ ಸಂತೋಷವಾಗ್ತಾ ಇದೆ. ಗುರು ಎಂದರೆ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಿ ಜ್ಞಾನದ ದೀವಿಗೆಯನ್ನು ಬೆಳಗುವವ. ಮುಗಿಸುತ್ತಾ ದಯಮಾಡಿ ಎಲ್ಲ ಮಿತ್ರ ವೃಂದದವರು 1-2 ನಿಮಿಷನಾಗ ಪಟ್ ನಿಂತು ಬಿಡ್ರಿ. ಒಂದು ಫೋಟೋ ಸೆಷನ್ ಮಾಡ್ಕೊಳ್ಳೋಣ, ಊಟಕ್ಕೆ ಹೋಗ್ಬಿಡೋಣ. ನಮಗೂ ಗೊತ್ತೈತಿ, ಯಾಕಂದ್ರೆ ಈಗ ಹೊಟ್ಟೆ ಭಾಳ ತಾಳ ಹಾಕಾಕತ್ತೈತಿ. ಬಾ ಸುರೇಶ್, ಬೇಗ ಬೇಗ. ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಿಕ್ಷಕರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಈಗ
ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ. ಹಲೋ ಹಾಯ್ ಹಲೋ ಹಾಯ್ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ. ಹಲೋ ಹಾಯ್ ಹಲೋ ಹಾಯ್. ದ್ವೇಷಕ್ಕೆ ದ್ವೇಷ ಮೋಸಕ್ಕೆ ಮೋಸ ಔಷಧಿ ಅಲ್ಲ ಅಂದ ಪುರಂದರ ದಾಸ ದಾಸರ ವಾಣಿಗೆ ಬೋಲೋ ಜಯ. ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ. ಹಲೋ ಹಾಯ್ ಹಲೋ ಹಾಯ್ ಲೋಕ ಲೋಕ. ಸಮಯ ಕಾದು ಬೈದು ಹೇಳು
ಭಲೆ ಬಂಧು ಗೆಳೆಯ. ಹೇ ಹೇ ಸ್ನೇಹ ಮನಸ್ಸಿನ ವ್ಯಥೆಯ ಕೇಳುವ ತಾಯಂತೆ. ನಿಂದೆ ಸಹಿಸಿ ಮಾನ ಉಳಿಸು ಪಾಪದ ಪ್ರಾಣಿ ಗೆಳೆಯ. ಜಾಣಾನೋ ಇಲ್ಲ ಪೆದ್ದಾನೋ ಸ್ನೇಹ ಆದರೆ ಸಾಕು ಗಂಡ ಜೋಡಿ. ಮಾನಾನೋ ಇಲ್ಲ ಪ್ರಾಣಾನೋ ತಂದು ನೀಡಲು ಸ್ನೇಹ ಗಟ್ಟಿ ನೋಡಿ. ಯುದ್ಧದಿ ಎಲ್ಲ ಸೋತದು ಸಹಿತ ಗೆದ್ದೆನು ಎಂದ ಕೌರವ ವಾಣಿಗೆ ಬೋಲೋ ಜೈ. ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ. ಇದು ಲೋಕ ಸ್ನೇಹ ಲೋಕ. ಹಲೋ ಹಾಯ್ ಹಲೋ ಹಾಯ್ ಲೋಕ ಲೋಕ. ಕೃಷ್ಣ ಪಾರ್ಥ ಗೆಳೆಯರೇ ಆದರೂ ಸಲಿಗೆಯ ಮೀರಲಿಲ್ಲ. ಅವನು ಒಮ್ಮೆ ಇವನು ಒಮ್ಮೆ ಸೋತು ಗೆದ್ದರೆಲ್ಲ. ಅಣ್ಣ ತಮ್ಮ ಬಂಧು ಬಳಗ ಮೋಸ ತಾಳಬಹುದು. ದ್ರೋಹ ದ್ರೋಹ ಸ್ನೇಹ ದ್ರೋಹ ಎಂದು ಆರದ ಬೆಂಕಿ. ಹಾರೋಯ್ತೋ ಬೆಂಕಿ ಹಾರೋಯ್ತೋ ನಿನ್ನ ಸ್ನೇಹದ ತಂಪಿನ ಮಳೆಯಿಂದ. ಆಗೋಯ್ತೋ ಸ್ನೇಹವಾಗೋಯ್ತೋ ನಿನ್ನ ರಾಮ ಬಾಳದಂತ ಮಾತಿನಿಲ್ದ. ಸ್ನೇಹ ಎಂದರೆ ನಿಜದ ನಿಶಾನೆ ಗುಟ್ಟನು ಕಾಯುವ ಹೃದಯ ಖಜಾನೆ. ಹೃದಯ ವಾಣಿಗೆ ಬೋಲೋ ಜೈ. ಈ ಲೋಕ ಈ ಲೋಕ ಲೋಕ